ಅರವಿಂದ್ ಬೆಲ್ಲದವರು ಪ್ರಾರಂಭ ಮಾಡಿ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆನ ಶುರು ಮಾಡೋಕ್ಕಿಂತ ಮೊದಲು ತಮ್ಮ ಗಮನವನ್ನು ಸೆಳೆಯಲಿಕ್ಕೆ ಇಚ್ಛೆ ಪಡ್ತೇನೆ. 12 ಜನ ಮಂತ್ರಿಗಳಿಗೆ ಇವತ್ತು ಇಲ್ಲಿ ಕಾಯಂ ಆಗಿ ಇರಬೇಕಂತೇಳಿ ನೀವು ಪಟ್ಟಿಯನ್ನು ಕೊಟ್ಟಿದ್ದೀರಿ. ಈ 12 ಜನದ ಪಟ್ಟಿ ಏನಿದೆ ಇದರಲ್ಲಿ ಕೇವಲ 3 ಜನ ಮಾತ್ರ ಇಲ್ಲದಾರ, 9 ಜನ ಮಂತ್ರಿಗಳಿಲ್ಲ. ಈಗ ಎದುರು ಬರ್ತಾರೆ ಅಧಿಕಾರಿಗಳಂತೂ ಪೂರ್ತಿ ಖಾಲಿ. ನೋಡ್ರಿ, ಆಯ್ತು ಪ್ರಾರಂಭ ಮಾಡಿ, ಕಂಟಿನ್ಯೂ ಹೋಗಿ. ಅಲ್ಲ, ಅಧಿಕಾರಿಗಳು ಪೂರ್ತಿ ಖಾಲಿ, ಯಾರು ಮಂತ್ರಿಗಳು ಇಲ್ಲ, ಈಗ ಬರ್ತಾರೆ ನೆಕ್ಸ್ಟ್ ಅಧಿಕಾರಿಗಳು ಇಲ್ಲ ಅಂತಂದ್ರೆ ಹೆಂಗ? ಯಾರದಾರ ನೋಡ್ರಿ, ಡ್ಯೂಟಿ ಮೇಲೆ ಇದ್ದಂತ ಲಿಸ್ಟ್ ನ ಹೇಳ್ತೇನೆ. ಅರವಿಂದ್ ಈಗ ಜನ ಇದೀವಿ, ಮಾತಾಡಿ. ಮಾನ್ಯ ಅಧ್ಯಕ್ಷರೇ, 13ನೇ ಅಧಿವೇಶನ ನಮ್ಮ ಬೆಳಗಾವಿಯಲ್ಲಿ ನಡೀತಾ ಇದೆ. ಈ 13 ಅಧಿವೇಶನಗಳಲ್ಲಿ ಕೂಡ ಭಾಗವಹಿಸುವಂಥ ಅವಕಾಶ ನನಗೆ ಬಂದೈತೆ. ಪ್ರತಿಯೊಂದು ಬಾರಿ ಬೆಳಗಾಂದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ಆದಾಗ ಕಿತ್ತೂರು ಕರ್ನಾಟಕದ ಜನ, ಕಲ್ಯಾಣ ಕರ್ನಾಟಕದ ಜನ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾರೆ. ಬೆಳಗಾಂದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ಆಗ್ತಾ ಇದೆ, ಏನೋ ನಮ್ಮ ಭಾಗ್ಯದ ಬಾಗಿಲು ತೆಗೆದು ಬಿಡ್ತೈತಿ, ಭರವಸೆಗಳ ಮಹಾಪೂರ ಏನಿತ್ತು ಅದೆಲ್ಲ ಈಡೇರ್ತೈತಿ, ನಮ್ದೆಲ್ಲ ಕಷ್ಟ ನಷ್ಟ ದುಃಖ ಎಲ್ಲ ತೀರ್ತಾವೇನೋ ಅಂಥೇಳಿ ಭಾಳ ಸಂತೋಷ ಪಡ್ತಾರೆ. ಇಡೀ ರಾಜ್ಯದಿಂದ ಎಲ್ಲ ಕಡೆ MLAಗಳು ಬರ್ತಾರೆ, ಇಡೀ ರಾಜ್ಯದಿಂದ ಜನಪ್ರತಿನಿಧಿಗಳು ಇಲ್ಲಿರ್ತಾರೆ, ಅಧಿಕಾರಿಗಳು ಇರ್ತಾರೆ, ನಮ್ಮ ಪತ್ರಿಕಾ ಮಿತ್ರರು ಕೂಡ ಇರ್ತಾರೆ. ಇವರೆಲ್ಲರೂ ಕೂಡಿ ಉತ್ತರ ಕರ್ನಾಟಕಕ್ಕೆ ಒಳ್ಳೇದೇನೋ ಮಾಡ್ತಾರೋ ಅಂಥೇಳಿ ಕಾಯ್ತಾರೆ, ಖುಷಿ ಪಡ್ತಾರೆ. ಅದೇ ರೀತಿ ನಮ್ಮ ಪತ್ರಿಕಾ ಮಿತ್ರರು ಕೂಡ ಈ ಪ್ರತಿಯೊಂದು ಅಧಿವೇಶನ ಶುರು ಆಗೋಕ್ಕಿಂತ ಮೊದಲು ನೀವು ಇಲ್ಲಿ ಬಂದು ಹೋಗಿದ್ದು ಕೂಡ ಒಂದು ದೊಡ್ಡ ಸುದ್ದಿಯನ್ನು ಮಾಡಿ ನಮ್ಮ ಸ್ಪೀಕರ್ ಅವರು ಯಾವ ರೀತಿ ಇದಕ್ಕೆ ಕಾಳಜಿ ತೊಗೊಂಡು ಮಾಡ್ತಿದ್ದಾರಂತ ಅದೂ ವಿಷಯನ ಕೂಡ ಎಲ್ಲರಿಗೂ ಹೇಳಿಕೊಡ್ತಾರೆ. ಹಾಗಾಗಿ ಜನರ ಅಪೇಕ್ಷೆ ಏರ್ತಾ ಹೋಗ್ತೈತಿ. ನಾನು ಮೊನ್ನೆ ನೋಡ್ತಾ ಇದ್ದೆ 8ನೇ ತಾರೀಕಿನ ಪೇಪರ್ ಹೆಡ್ಲೈನ್ಸು, ಉತ್ತರದ ಪ್ರಶ್ನೆಗಳಿಗೆ ಅಧಿವೇಶನ ಅಂತೆ ಕನ್ನಡಪ್ರಭದಲ್ಲಿ ದೊಡ್ಡ ಹೆಡ್ಡಿಂಗ್. ಉತ್ತರದ ಕರ್ನಾಟಕದ ಏನು ಪ್ರಶ್ನೆಗಳಿದಾವಲ್ಲ ಅದಕ್ಕಾಗಿನ ಅಧಿವೇಶನ ಐತಿ, ಇದಕ್ಕೊಂದು ಉತ್ತರ ಸಿಗ್ತೈತಿ ಅಂತೇಳಿ. ಉತ್ತರ ಕಲ್ಯಾಣದ ನಿರೀಕ್ಷೆ ಅಂತೆ ಸಂಯುಕ್ತ ಕರ್ನಾಟಕದಲ್ಲಿ ಹೇಳಿದ್ರು. ಉತ್ತರದ ಕಲ್ಯಾಣ ಏನಾಗಬೇಕಾಯಿತು ಅದರದ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ರು. ಉತ್ತರಕ್ಕೆ ವೆಚ್ಚ 31,198 ಕೋಟಿ ಅಂತೇಳಿ, ಅಂದರೆ ಇಲ್ಲಿ ತನಕ 31,198 ಕೋಟಿ ರೂಪಾಯಿ ಏನು 2008ರಿಂದ ಇಲ್ಲಿ ತನಕ ಉತ್ತರ ಭಾಗದಲ್ಲಿ ಖರ್ಚಾಗೈತಿ. ವಿಶೇಷವಾಗಿ ಅದಕ್ಕೆಲ್ಲದಕ್ಕೂ ಉತ್ತರ ಅಂಥೇಳಿ ಪ್ರಜಾವಾಣಿಯಲ್ಲಿ ಬಂದಿತ್ತು. ವಿಜಯ ಕರ್ನಾಟಕ ಮಾತ್ರ ಒಂದು ರೀತಿ ಕ್ವಶನ್ ಮಾರ್ಕ್ ಟೈಪ್ ಮಾಡಿದ್ರು. ಕಿತ್ತೂರು ಕಲ್ಯಾಣ ಸೀಮೆ ನಮ್ಮದೇ ಅಲ್ಲವೇ ಅಂತೇಳಿ ಪ್ರಶ್ನೆ ಹಾಕಿದ್ರು ಅವರು. ಈ ಭಾಗ ನಮ್ದು ಹೌದೋ ಅಲ್ಲೋ, ಕರ್ನಾಟಕದ ಭಾಗ ಹೌದೋ ಅಲ್ಲೋ ಅಂಥೇಳಿ. ಈ ರೀತಿ ಜನರ ಆಸೆ ಆಗಲಿ ಅಪೇಕ್ಷೆ ಆಗಿ ಇದಕ್ಕೆಲ್ಲದಕ್ಕೂ ಪ್ರತಿಬಿಂಬವಾಗಿ ಇವತ್ತು ನಮ್ಮ ಈ ಉತ್ತರ ಕರ್ನಾಟಕದ ಅಧಿವೇಶನ ನಡೀತಾ ಇದೆ. ನಾನು ಕಳೆದ ಕೆಲವು ಅಧಿವೇಶನದಲ್ಲಿ 21 ಭಾಗದಲ್ಲಿ ನಮ್ಮ ಕರ್ನಾಟಕ ಏನು ಹರಿದು ಹಂಚಿ ಹೋಗಿತ್ತು ಅದು ಯಾವ ರೀತಿ ಒಂದು ಅಖಂಡ ಕರ್ನಾಟಕ ಆಯಿತು, ಅದರ ಹಿಂದಿದ್ದಂಥ ಹೋರಾಟ ಏನು, ಅದರ ಹಿಂದಂಥ ಪ್ರಯತ್ನಗಳೇನು, ಆ ಅಖಂಡ ಕರ್ನಾಟಕ ಆದಮೇಲೆ ನಮ್ಮ ಜನರ ಅಪೇಕ್ಷೆ ಏನಿತ್ತು, ನಿರೀಕ್ಷೆ ಏನಿತ್ತು, ಅದ್ರ ಬಗ್ಗೆ ನಾನು ಭಾಳ ವಿವರವಾಗಿ ಮಾತನಾಡಿದ್ದೆ. ನಾನಷ್ಟೇ ಅಲ್ಲ, ಉಳಿದ ನಮ್ಮ ಸದಸ್ಯರು ಕೂಡ ಇದ್ರ ಬಗ್ಗೆ ಭಾಳ ವಿವರವಾಗಿ ಮಾತನಾಡಿದ್ದರು. ಜನರ ನಿರೀಕ್ಷೆಗಳು ಏನದಾವ ಅಧ್ಯಕ್ಷರ? ಕೇವಲ ಉತ್ತರ ಕರ್ನಾಟಕದ ಅಲ್ಲ, ಇಡೀ ಕರ್ನಾಟಕದ ಅಥವಾ ಇಡೀ ಎಲ್ಲ ಕಡೆನೂ ಜನರ ನಿರೀಕ್ಷೆ ಏನಿರ್ತೈತಿ ಸರ್ಕಾರದಿಂದ? ನೀರು ಬೇಕು, ನೀರಾವರಿ ಬೇಕು, ವಿದ್ಯುತ್ ಬೇಕು, ಶಾಲೆ ಕಾಲೇಜುಗಳು ಬೇಕು, ಆಸ್ಪತ್ರೆ ಬೇಕು, ರಸ್ತೆ ಬೇಕು, ಉದ್ಯೋಗ ಬೇಕು, ಒಳ್ಳೆ ಲಾ ಆ್ಯಂಡ್ ಆರ್ಡರ್ ಇರಬೇಕು. ಇದಷ್ಟೇ ಜನರ ಅಪೇಕ್ಷೆ ಇರ್ತೈತಿ. ಈ ಅಪೇಕ್ಷೆಗಳನ್ನು ಸರ್ಕಾರ ಬೇರೆ ಬೇರೆ ರೀತಿಯಿಂದ ಅದನ್ನು ತೀರ್ಸಕ್ಕೆ ಪ್ರಯತ್ನ ಮಾಡ್ತೈತಿ. ಆ ಸರ್ಕಾರ ಮಾಡಿದಂಥ ಪ್ರಯತ್ನಕ್ಕೆ ತನ್ನದೇ ಆದ ಒಂದು ಮಾನದಂಡವನ್ನು ಕೂಡ ಅದು ಇಟ್ಕೊಂಡೈತಿ ಮೆಜರ್ಮೆಂಟ್ ಮಾಡಕ್ಕೆ. ಅದೇ ರೀತಿ ನಮ್ಮ ಎಕನಾಮಿಸ್ಟ್ಗಳಾಗಲಿ, ನಮ್ಮ ಬೇರೆ ಬೇರೆ ವಿದ್ವಾಂಸರು ಅದಕ್ಕೊಂದು ಮಾನದಂಡ ಮಾಡಿದ್ದಾರೆ. ಏನು ಮಾನದಂಡ ಐತಿ? ನಮ್ಮ GDP ಏನೈತಿ,
ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ಪ್ರತಿಯೊಬ್ಬರ ವೈಯಕ್ತಿಕ ಉತ್ಪನ್ನ ಏನೈತಿ, ಪ್ರತಿಯೊಂದು ಮನೆಯಲ್ಲಿ ಯಾವ ಮನೆಯಲ್ಲಿ ಎಷ್ಟು ಟಾಯ್ಲೆಟ್ಗಳಿದಾವ, ಎಲೆಕ್ಟ್ರಿಸಿಟಿ ಇದ್ದಂಥ ಮನೆಗಳು ಎಷ್ಟು, ಪಕ್ಕಾ ಮನೆಗಳೆಷ್ಟು, ಕಚ್ಚಾ ಮನೆಗಳೆಷ್ಟು, ಆ ಮನೆಯಲ್ಲಿ ಅಥವಾ ಆ ಭಾಗದಲ್ಲಿ ಕೃಷಿ ಬಿಟ್ಟು ಬೇರೆ ನೌಕರಿ ಮಾಡುವಂಥ ಜನರು ಎಷ್ಟಿದ್ದಾರೆ, ಗಂಡು ಮಕ್ಕಳ ವಿದ್ಯಾಭ್ಯಾಸ ಎಷ್ಟೈತಿ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಎಷ್ಟೈತಿ, ಎಷ್ಟು ಮಕ್ಕಳು ಸ್ಕೂಲಿಗೆ ಜಾಯ್ನ್ ಆಗ್ತಾರ, ಎಷ್ಟು ಮಕ್ಕಳು ಮಿಡ್ಲ್ ಸ್ಕೂಲಿಗೆ ಹೋಗ್ತಾರ, ಎಷ್ಟು ಮಕ್ಕಳು ಹೈಸ್ಕೂಲಿಗೆ ಹೋಗ್ತಾರ, ಅದರಲ್ಲಿ ಎಷ್ಟು ಮಕ್ಕಳು ಕಾಲೇಜಿಗೆ ಹೋಗ್ತಾರ, 5 ವರ್ಷದಕ್ಕಿಂತ ಕಡಿಮೆ ಇರುವಂಥ ಮಕ್ಕಳಲ್ಲಿ ರಕ್ತಹೀನತೆ ಇರುವಂಥವ್ರು ಎಷ್ಟು ಅದಾರ, 50 ವರ್ಷ ಇರೋಕ್ಕಿಂತ ಕಡಿಮೆ ಹೆಣ್ಮಕ್ಳಲ್ಲಿ ರಕ್ತಹೀನತೆ ಏನೈತಿ, ಈ ರೀತಿ ಬೇರೆ ಬೇರೆ ಅಂಕಿ ಅಂಶಗಳ ಮೇಲೆ ಆ ಭಾಗ ಮುಂದುವರೆದೈತೋ ಇಲ್ಲೋ ಅನ್ನುವಂಥ ಮಾನದಂಡ ಸರ್ಕಾರ ನಿರ್ಧಾರ ಮಾಡ್ತೈತಿ. ನಮ್ಮ ಕರ್ನಾಟಕ ಸರ್ಕಾರ ತಂದಂಥ ಇದೇನೋ ಒಂದು ರಿಪೋರ್ಟ್ ಐತಿ. ಅದ್ರ ಪ್ರಕಾರ ಇಲ್ಲಿ ಮಾನ್ಯ ನಮ್ಮ ಮಂತ್ರಿಗಳು ಪ್ರಿಯಾಂಕ ಖರ್ಗೆ ಅವರು ಕೂಡ ಇದ್ದಾರೆ. ಈ ನಮ್ಮ ಓವರಾಲ್ ಮಲ್ಟಿ ಡೈಮೆನ್ಷನಲ್ ಇಂಡೆಕ್ಸ್ ಅಂದ್ರೆ ನಾ ಇದೇನೇನು ಹೇಳಿದೆ ಇದು ಮತ್ತು ಬೇರೆ ಎಲ್ಲ ಸಂಖ್ಯೆಗಳನ್ನು ನೋಡಿ ಮಲ್ಟಿ ಡೈಮೆನ್ಷನಲ್ ಇಂಡೆಕ್ಸ್ ಅಂತ ಹೇಳಿ ಮಾಡ್ತಾರೆ. ಮಲ್ಟಿ ಡೈಮೆನ್ಷನಲ್ ಇಂಡೆಕ್ಸ್ ಪ್ರಕಾರ ನಾವು ತೆಗೆದುಕೊಂಡ್ರೆ ಇದ್ರ ಬಗ್ಗೆ ನಾನು ಭಾಳ ವಿವರವಾಗಿ ಹೋದ ಸದನದಲ್ಲಿ ಮಾತಾಡಿದ್ದೆ, ಹಾಗಾಗಿ ಈ ಸದನದಲ್ಲಿ ಮಾತಾಡೋದಿಲ್ಲ, ಆದರೆ ಅದನ್ನು ಟಚ್ ಮಾಡ್ತೇನೆ ಅಷ್ಟೇ. ಅದ್ರ ಪ್ರಕಾರ ನೋಡಿದ್ರೆ ಟಾಪ್ 10 ಜಿಲ್ಲೆಗಳು, ಅತ್ಯಂತ ನಮ್ಮ ರಾಜ್ಯದ ಅತ್ಯಂತ ಹಿಂದುಳಿದ 10 ಜಿಲ್ಲೆಗಳು ಯಾವುದಾವಪ್ಪ ಅಂತಂದ್ರೆ ಯಾದಗಿರಿ, ನಮ್ಮ ಖರ್ಗೆ ಅವರ ಹಳೆ ಜಿಲ್ಲೆ, ಈಗ ಅವ್ರ ಪಕ್ಕದ ಜಿಲ್ಲೆ, ಅದು ಅತ್ಯಂತ ಟಾಪ್ದಲ್ಲಿ, ಅತ್ಯಂತ ಮಲ್ಟಿ ಡೈಮೆನ್ಷನಲ್ ಇಂಡೆಕ್ಸ್ದಲ್ಲಿ ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ ನೋಡಿದ್ರೆ ಅತ್ಯಂತ ಹಿಂದುಳಿದ ಜಿಲ್ಲೆ ಅಂತಂದ್ರೆ ನಮ್ಮ ರಾಜ್ಯದ ಅತ್ಯಂತ ಪ್ರಭಾವಿ ನಾಯಕರ ಜಿಲ್ಲೆನ ಅತ್ಯಂತ ಹಿಂದುಳಿದೈತೆ ಯಾದಗಿರಿ. ಕಲಬುರಗಿ, ಅದರ ನಂತರ ವಿಜಾಪುರ, ಅದರ ನಂತರ ರಾಯಚೂರು, ಅದರ ನಂತರ ಬೀದರು, ಅದರ ನಂತರ ಗದಗ, ಅದರ ನಂತರ ಕೊಪ್ಪಳ, ಅದರ ನಂತರ ಬಳ್ಳಾರಿ, ವಿಜಯನಗರ, ಹಾವೇರಿ, ಈ ರೀತಿ ಟಾಪ್ ಜಿಲ್ಲೆಗಳು ಹಿಂದುಳಿದಿದ್ದು ಯಾವಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಜಿಲ್ಲೆಗಳ. ಈ ರೀತಿ ಪರಿಸ್ಥಿತಿ ಇವತ್ತು 75 ವರ್ಷಗಳಾದರೂ ಕೂಡ ನಮ್ಮ ರಾಜ್ಯದಲ್ಲೇ ಐತಿ. ನಾನು ಅನ್ಕೊಂಡಿದ್ದೆ ಈ ಎಲ್ಲ ವಿಷಯಗಳ ಬಗ್ಗೆ ಕಳೆದ ಇಷ್ಟು ಅಧಿವೇಶನದಲ್ಲಿ ತಾವು ಉತ್ತಮವಾಗಿ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ಸರ್ತಿ ಅಧಿವೇಶನ ಶುರು ಆಗ್ಬೇಕಾರೆ ನಾನು ತಮಗೂ ಕೂಡ ಒಂದು ಪತ್ರ ಬರೆದಿದ್ದೆ. ಈ ಅಧಿವೇಶನ ಶುರು ಆಗೋಕ್ಕಿಂತ ಮೊದಲು ಕಳೆದ ಅಧಿವೇಶನದಲ್ಲಿ ಸರ್ಕಾರ ಏನು ಪ್ರಾಮಿಸ್ ಮಾಡೈತೆ, ಇಲ್ಲೇನೇನು ವಿಷಯಗಳ ಚರ್ಚೆ ಅದು, ಆ ಚರ್ಚೆಗಳ ಮೂಲಕ ಏನು ಸೊಲ್ಯೂಷನ್ ಕೊಡ್ತೇವೆ ಅಂತೇಳಿ ಸರ್ಕಾರ ಏನು ಪ್ರಾಮಿಸ್ ಮಾಡಿತ್ತು ಅದ್ರದ್ದೊಂದು ಪಟ್ಟಿ ಮಾಡಿರಿ, ಅದ್ರ ಪಟ್ಟಿ ಜನರಿಗೆ ಕೊಡ್ರಿ, ಅದ್ರ ಪಟ್ಟಿ ಸದಸ್ಯರಿಗೆ ಕೊಡ್ರಿ. ಅಂದ್ರೆ ನಾವು ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಇತ್ತಂದ್ರೆ ಇದ್ರ ಮುಂದೆ ಹೆಂಗೆ ಹೋಗ್ಬೇಕಂತ ಆ್ಯಕ್ಷನ್ ಇತ್ತಂದ್ರೆ ಅದ್ರ ಮೇಲೆ ಈ ಭಾಗದ ಅಭಿವೃದ್ಧಿಗೆ ನಾವು ಒಂದು ನೀಲನಕ್ಷೆ ಹಾಕಕ್ಕಾಗ್ತೈತಿ ಅಂತ ನಾನು ಒಂದು ಪತ್ರವನ್ನು ತಮಗೆ ಬರೆದಿದ್ದೆ. ಆದ್ರೆ ನನಗೆ ನಿರಾಶೆ ಆಗಿದೆ ಅಧ್ಯಕ್ಷರೇ, ಸರ್ಕಾರದಿಂದ ಯಾವುದೇ ರೀತಿಯ ಪಟ್ಟಿ ಬಂದಿಲ್ಲ. ಇಲ್ಲೇನು ನಾವು ತಾಸುಗಟ್ಟಲೆ ದಿನಗಟ್ಟಲೆ ಇಲ್ಲೇನು ಅಧಿವೇಶನ ಮಾಡಿದ್ದೇವೆ 13 ವರ್ಷದಲ್ಲಿ, ಇದರಲ್ಲಿ ಏನೇನು ವಿಷಯಗಳು ಚರ್ಚೆ ಆದವು ಅಂತ ಒಂದು ಕನ್ಸಾಲಿಡೇಟೆಡ್ ಲಿಸ್ಟ್ ಮಾಡಬೇಕು, ಇದಕ್ಕೇನು ಪ್ಲಾನ್ ಆಫ್ ಆ್ಯಕ್ಷನ್ ಬೇಕು ಅದನ್ನು ಮಾಡಬೇಕು. ಇದು ಯಾವುದು ಕೆಲಸ ಕೂಡ ಸರ್ಕಾರದಿಂದ ಆಗಿಲ್ಲ. ಅಟ್ಲೀಸ್ಟ್ ಮುಂದಿನ ಸರ್ತೆ ಕೂಡ ಮುಂದಿನ ಬಾರಿ ಅಟ್ಲೀಸ್ಟು ಈ ರೀತಿಯ ಒಂದು ಲಿಸ್ಟ್ ಆಗಲಿ ಅಂಥೇಳಿ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಹೀಗಾಗಿ ನಾನು ಎಲ್ಲಿಂದ ಶುರು ಮಾಡಬೇಕು ಡಿಸ್ಕಷನ್ ಅಂಥೇಳಿ ವಿಚಾರ ಮಾಡ್ತಾ ಇದ್ದೆ. ಆವಾಗ ನನ್ನ ಕಣ್ಣಿಗೆ ಬಂದಿದ್ದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಸರ್ವ ಜನಾಂಗದ ಶಾಂತಿಯ ತೋಟ, ಇದುವೇ ಕಾಂಗ್ರೆಸ್ ಬದ್ಧತೆ ಅಂಥೇಳಿ ಕಾಂಗ್ರೆಸ್ಸಿನ ಒಂದು ಪ್ರಣಾಳಿಕೆ ನಾನು ತೊಗೊಂಡು ಓದಿದೆ. ಹೋಗ್ಲಿಪ್ಪ, ನಾವೆಲ್ಲ ಹೇಳಿದ್ದು ಸರ್ಕಾರದ ಗಮನಕ್ಕೆ ಬಂದಿರಕ್ಕಿಲ್ಲ, ಕಾಂಗ್ರೆಸ್ ಪಕ್ಷನ ಏನು ಪ್ರಣಾಳಿಕೆಯಲ್ಲಿ ಹೇಳಿದೆ, ಏನು ಮಾಡ್ತೇವೆ ಅಂತ ಹೇಳಿದಾರ, ಅದ್ರ ಪ್ರಕಾರ ಏನೇನಾಗಿದೆ ಏನೇನಾಗಿಲ್ಲ ಅಂಥೇಳಿ ನಾನು ಸ್ವಲ್ಪ ಕಣ್ಣು ಹಾಯಿಸಿದೆ. ನಾನು ಇದ್ರ ಬಗ್ಗೆ ಭಾಳ ವಿವರವಾಗಿ ಏನೋ ಮಾತಾಡಕ್ಕೆ ಹೋಗೋದಿಲ್ಲ, ಆದ್ರೆ ಏನು ಪ್ರಮುಖ ವಿಷಯಗಳೇನದಾವಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ. ಇದರಲ್ಲಿ ಪ್ರಮುಖ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಪ್ರಶ್ನೆ ಬಂದಾಗ ನಾವೆಲ್ಲರೂ
ಧ್ವನಿ ಎತ್ತೋದಂತಂದ್ರೆ ಕೃಷ್ಣೆಯ ಬಗ್ಗೆ ಅಂತಂದ್ರೆ ಇಲ್ಲೇ ನೀರಾವರಿಯ ಬಗ್ಗೆ. ನಿಮ್ಮ ಕಾಂಗ್ರೆಸ್ಸಿನ ಈ ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅಧ್ಯಕ್ಷರೇ, ಮುಂದಿನ 5 ವರ್ಷಗಳಲ್ಲಿ ನೀರಾವರಿಗಾಗಿ 150 ಲಕ್ಷ ಕೋಟಿ ವಿನಿಯೋಗ. ಕಾಂಗ್ರೆಸ್ ನಡೆಗೆ ಕೃಷ್ಣಾ ಕಡೆಗೆ ಅಂಥೇಳಿ ಹೊಸಪೇಟೆಯಿಂದ ಕೂಡಲ ಸಂಗಮ್ ತನಕ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವಾಗ ಪಾದಯಾತ್ರೆ ಮಾಡಿದರು. ಎಲ್ಲ ಕಾಂಗ್ರೆಸ್ಸಿನ ನಾಯಕರು ಅದರಲ್ಲಿ ಜೊತೆ ಇದ್ರು. ನಾವೇನು ಅಧಿಕಾರಕ್ಕೆ ಬಂದ್ಬಿಟ್ರೆ ಕೃಷ್ಣದ ಎಲ್ಲ ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಜನರಿಗೆ ಕೊಟ್ಟರು. ಅದಾದ ಒಂದು ಸರ್ತಿ ಅಧಿಕಾರಕ್ಕೆ ಬಂದರು, 5 ವರ್ಷ ಆಯ್ತು, ಮುಗೀತು, ಮತ್ತೆ ನಮ್ಮ ಸರ್ಕಾರ ಬಂತು, ಮತ್ತೆ ಈಗ ಇನ್ನೊಮ್ಮೆ ಅತ್ಯಂತ ದೊಡ್ಡ ಲೀಡ್ನಿಂದ ನೀವು ಕಾಂಗ್ರೆಸ್ದವರು ಬಂದರು. ಈಗ ಮುಂದೆ ಹೋಗಿ ಅದೇ ಹೇಳ್ತೇನೆ, ಇದು 150 ಲಕ್ಷ ಕೋಟಿ ಇದಕ್ಕೆ ಕೊಡ್ತೇವೆ ಅಂತ ಹೇಳಿದವರು ಇವತ್ತು ಏನು ಕೊಟ್ಟಿದ್ದಾರೆ ಅಂತೇಳಿ ನಿಮ್ಮ ಮುಂದೆ ನಾನು ಹೇಳ್ತೇನೆ. ನಮ್ಮ ಸರ್ಕಾರ ಇದ್ದಾಗ ನಮ್ಮ ಸರ್ಕಾರ 4 ವರ್ಷದ ಅವಧಿಯಲ್ಲಿ 2019-20 2022-23 ತನಕ 79,662 ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಕೊಡ್ತು. 79,662 ಕೋಟಿ ಅಂದ್ರೆ ಸುಮಾರು ವರ್ಷಕ್ಕೆ 20,000 ಕೋಟಿ ನಮ್ಮ ಸರ್ಕಾರ ನೀರಾವರಿಗೆ ಕೊಡ್ತು. ಈಗ ಏನು ಮಾಡಿದೆ ಸರ್ಕಾರ? ಈಗ ನೀರಾವರಿಗೆ ನಮಗೆ ಗೊತ್ತು, ಸ್ವಲ್ಪ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಸ್ಪೆಷಲ್ ಐತಿ. ಅದ್ರ ಸಂಬಂಧ ಅವ್ರ ಡಿಪಾರ್ಟ್ಮೆಂಟಿಗೆ ಕಡಿಮೆ ಕೊಟ್ಟಿರ್ಬೋದು ಅಂತ ಅನ್ಕೊಂಡು ನನ್ಗೆ ಗೊತ್ತಿಲ್ಲ ಎದಕ್ಕಂತ ಹೇಳಿ. ಇಲ್ಲಿ ನೋಡಿದ್ರೆ ಇಲ್ಲಿ ತನಕ ಆಗದಂತ ಖರ್ಚು ಈಗ ಸರ್ಕಾರ ಆಲ್ಮೋಸ್ಟ್ 2 ವರ್ಷ 8 ತಿಂಗಳ ಬಂತು, 6 ತಿಂಗಳಾಯ್ತು, ಬರೀ 36,000 ಕೋಟಿ ಖರ್ಚಾಗಿದೆ. ಅಂದ್ರೆ 3 ವರ್ಷದಲ್ಲಿ ಎವರೇಜ್ ನಾವು ಹಿಡ್ದಿವಂತಂದ್ರೆ ಕೇವಲ 13,000 ಕೋಟಿ ರೂಪಾಯಿ ಖರ್ಚಾಗಿದೆ. ಈ ಲೆಕ್ಕದ ಪ್ರಕಾರ ನಾವು ಹೋದ್ರೆ ಇನ್ನು ಉಳಿದಂತ 2 ವರ್ಷ 3 ತಿಂಗಳು 4 ತಿಂಗಳಲ್ಲಿ ನೇಮಿರಾಜ್ ಅಲ್ಲಿ ಸೀಟ್ ಇದೆ, ಅಲ್ಲಿ ಪಕ್ಕದ ನಮ್ಮ ಹಿರಿಯರು ವೆಂಕಟೇಶ್ವರ ಶ್ರೀನಿವಾಸ ಶಾಸಕರು ಕೂತ್ಕೊಳ್ಳಿ ಪಕ್ಕ. ಕಾಗೆ ಅವರೇ ಅಲ್ಲಿ ಅಲ್ಲಿ ಸೀಟ್ ಇದೆ ಅಲ್ಲ, ಯಾಕೆ ಸೀಟ್ ಮಾತಾಡ. ಇನ್ನು 2 ವರ್ಷ 3 ತಿಂಗಳಲ್ಲಿ ಮಾನ್ಯ ಅಧ್ಯಕ್ಷರೇ 1,17,000 ಕೋಟಿ ರೂಪಾಯಿ ಖರ್ಚು ನಮ್ಮ ಸರ್ಕಾರ ನೀರಾವರಿಗೆ ಮಾಡಬೇಕಾಗ್ತದೆ. ಈ ರೀತಿ ಮಾಡಕ್ ಸಾಧ್ಯ ಐತೇನೋ? ಈ ರೀತಿ ಸರ್ಕಾರದ ಕೊಡುವಂತ ಬದ್ಧತೆ ಐತೇನೋ? ನಾನು ಇದನ್ನ ಪ್ರಶ್ನೆಯನ್ನು ಸರ್ಕಾರಕ್ಕೆ ಇಡ್ತೇನೆ. ಇದು ತಮ್ಮ ಉತ್ತರದಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ಬೇಕು. ಯಾಕಂದ್ರೆ ಇದು ನಾವು ಹೇಳ್ತಾ ಇರೋದಲ್ಲ, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಪ್ರಕಾರ 1,50,000 ಕೋಟಿ ಏನು ಕೊಡ್ತೇವೆ ಅಂತ ಹೇಳ್ತೀರಿ. ಅದ್ರಾಗ ಇಲ್ಲಿ ತನಕ ಕೇವಲ ವರ್ಷಕ್ಕೆ 13,000 ಕೋಟಿ ರೂಪಾಯಿ ರಿಲೀಸ್ ಆಗೈತಿ, ಬ್ಯಾಲೆನ್ಸ್ ಅಮೌಂಟ್ ರಿಲೀಸ್ ಆಗಿಲ್ಲ. ವರ್ಷಕ್ಕೆ ನಮ್ಗೆ 30,000 ಕೋಟಿ ರೂಪಾಯಿ ರಿಲೀಸ್ ಆಗಬೇಕಾಗಿತ್ತು. ಆದ್ರೆ ನೀರಾವರಿಗೆ ಕೇವಲ ಇಷ್ಟು ಕಡಿಮೆ ಪ್ರಮಾಣದ ದುಡ್ಡನ್ನು ರಿಲೀಸ್ ಮಾಡಿದಾಗಿದೆ. ಇವತ್ತು ಕೃಷ್ಣೆಯ ಬಗ್ಗೆ ಅದನ್ನ 524 ಮೀಟರ್ ಏರಿಸ್ಬೇಕಂತಂದ್ರೆ ನಾವು ಮಾಡ್ಬೇಕಂತಂದ್ರೆ ಈಗ ಆಲ್ರೆಡಿ ನಮ್ಮ ಇಂಜಿನಿಯರ್ಸ್ ಮಾಡಿದ ಪ್ರಕಾರ ಆ ಗೇಟ್ಗಳನ್ನು ಬರೋಬ್ಬರಿ 519ರಿಂದ 524 ಮಾಡಕ್ಕೆ ಒಂದು 6 ತಿಂಗಳ ಟೈಮ್ ಭಾಳ ಅಂದ್ರೆ ಸಾಕು, ಅದಕ್ಕಿಂತ ಹೆಚ್ಚು ಬೇಕಾಗೋದಿಲ್ಲ. ಆ ಗೇಟನ್ನು ಕರೆಕ್ಷನ್ ಮಾಡಿ ಒಮ್ಮೆಲ್ಗೆ 524 ಮೀಟರ್ದು ನೀರು ನಿಲ್ಸಕ್ಕೆ ಸಾಧ್ಯ ಆಕೈತಿ. ಆದರೆ ಇನ್ನೂ ತನಕ ಯಾಕಾಗಿಲ್ಲ ಅಂತಂದ್ರೆ ಹಿಂದೆ ಪ್ರಾಧಿಕಾರದ ಆದೇಶ ಏನು ಬಂತು, ಅದ್ರ ಮೇಲೆ ಬೇರೆ ಬೇರೆ ಸರ್ಕಾರಗಳು ಕೋರ್ಟಿಗೆ ಹೋಗಿದ್ದಾವೆ. ಮಹಾರಾಷ್ಟ್ರ ಸರ್ಕಾರ ಇದ್ರ ಮೇಲೆ ಆರ್ಗ್ಯುಮೆಂಟ್ ಮಾಡೈತಿ, ಕರ್ನಾಟಕ ಸರ್ಕಾರ ಆರ್ಗ್ಯುಮೆಂಟ್ ಮಾಡೈತಿ, ತೆಲಂಗಾಣ ಸರ್ಕಾರ ಆರ್ಗ್ಯುಮೆಂಟ್ ಮಾಡೈತಿ, ಇನ್ನೊಂದು ಆಂಧ್ರ ಸರ್ಕಾರದ ಒಂದು ಆರ್ಡರ್ ಆಗಬೇಕಾಯ್ತು. ಈ ಆಂಧ್ರ ಸರ್ಕಾರದ ಆರ್ಗ್ಯುಮೆಂಟ್ ಆಯ್ತಂದ್ರೆ ಸುಪ್ರೀಂ ಕೋರ್ಟು ಆರ್ಡರ್ ಕೊಡ್ತೈತಿ. ಅದು ಕೊಟ್ಟಕೂಳೆ ನಾವು ಅಷ್ಟೊತ್ತಿಗೆ ನಾವು ತಯಾರಿರ್ಬೇಕಾಗ್ತೈತಿ. ಭೂಮಿಯನ್ನು ನಾವು ತೆಗೆದುಕೊಂಡು ಬಂದು ನಮ್ಮ ಸರ್ಕಾರ ಇದ್ದಾಗ ಏನು ಅಧಿಕಾರ ಹಸ್ತಾಂತರ ನಮ್ಮ ಸರ್ಕಾರ ಬೊಮ್ಮಾಯಿ ಸರ್ಕಾರ ಹಸ್ತಾಂತರ ಮಾಡ್ತು, ಆ ಸಂದರ್ಭದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಅಕೌಂಟ್ದಾಗ 2,000 ಕೋಟಿ ರೂಪಾಯಿ ಇಟ್ಟು ಹೋಗಿದ್ರು. ಆದ್ರೆ ಅವತ್ತಿನಿಂದ ಇಲ್ಲಿ ತನಕ ಒಂದು ಎಕರೆ ಅಕ್ವಿಸಿಷನ್ ಹೊಸದಾಗಿ ಆಗಿಲ್ಲ. ಮೊನ್ನೆ ಒಂದು ಮೀಟಿಂಗ್ ಮಾಡಿ 40 ಲಕ್ಷ ರೂಪಾಯಿ ಇರಿಗೇಟೆಡ್ ಲ್ಯಾಂಡಿಗೆ, 30 ಲಕ್ಷ ರೂಪಾಯಿ ನಾನ್ ಇರಿಗೇಟೆಡ್ ಲ್ಯಾಂಡಿಗೆ ಕೊಡ್ತೇವಂತೇನು ಹೇಳಿದಾರ. ಅದ್ರ ಬಿಟ್ಟು ಮತ್ತೇನೂ ಆಗಿಲ್ಲ. ನಮ್ಮ ಸರ್ಕಾರ ಇದ್ದಾಗ ನೀರಾವರಿ ಇಲ್ಲದಂಥ ಅಗ್ರಿಕಲ್ಚರ್ ಲ್ಯಾಂಡಿಗೆ, ನೀರಾವರಿ ಇಲ್ಲದಂಥ ಅಗ್ರಿಕಲ್ಚರ್ ಲ್ಯಾಂಡಿಗೆ ಕೇವಲ 4 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಇಟ್ಟಿದ್ರು.
ಆದರೆ ಈ ಸರ್ಕಾರ ಅದನ್ನು 10 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಮಾಡೈತಿ. ನಾನು ವಿನಂತಿ ಮಾಡ್ಕೊತೇನೆ ಮಾನ್ಯ ನೀರಾವರಿ ಸಚಿವರಿಗೆ, ಅಷ್ಟು ಡಿಫ್ರೆನ್ಸ್ ಕೊಡಬೇಡ್ರಿ. ನೀರಾವರಿ ಇದ್ದಂಥದಕ್ಕೆ ನೀರಾವರಿ ಇಲ್ಲದಂಥ ಅಗ್ರಿಕಲ್ಚರ್ ಲ್ಯಾಂಡಿಗೆ ಆ ಡಿಫ್ರೆನ್ಸನ್ನು ನೀವು 4 ಲಕ್ಷ ಅಥವಾ 5 ಲಕ್ಷ ರೂಪಾಯಿ ಮಾಡಿರಿ. ಭಾಳ ಡಿಫ್ರೆನ್ಸ್ ಮಾಡಬೇಡ್ರಿ. ಅದ್ರ ಜೊತೆ ಕೆನಲಿಗೆ ಒಂದು ಬೇರೆ ರೇಟ್ ಫಿಕ್ಸ್ ಮಾಡಿರಿ. ಕೆನಲಿಗೆ ಏನು ಅಕ್ವೇಷನ್ ಮಾಡ್ತೀರಿ ಅದು ಕೂಡ ಹಂಗೆ ಮಾಡಬೇಡ್ರಿ. ಅಲ್ಲಿ 2 ರೇಟ್ ಇಡ್ರಿ, ನೀರಾವರಿ ಇಲ್ದಂಥದ್ದು. ಆ ರೀತಿ ಮಾಡಿದರೆ ರೈತರಿಗೆ ಅನ್ಯಾಯ ಆಗೋದಿಲ್ಲ. ಅದ್ರ ಜೊತೆ ಇದು ಆ್ಯಕ್ಚುಲ್ ಅಕ್ವಿಸಿಷನ್ ಕೆಲಸ, ದುಡ್ಡು ಕೊಡುವಂಥ ಕೆಲಸ ಶುರು ಆಗ್ಬೇಕಾಯ್ತು. ಅದು ಶುರು ಆಗಲಿಲ್ಲ ಅಂತಂದ್ರೆ ಕೇವಲ ನಾವು ಮಾತಾಡ್ಕೊಂತ ಕುಂತೀವಂದ್ರೆ ಆ ಕೆಲಸ ಆಗೋದಿಲ್ಲ. ಅದನ್ನು ತಾವು ಕೃಷ್ಣೆ ಬಗ್ಗೆ ಏನು ನಮ್ಮ ನಡೆ ಕೃಷ್ಣೆ ಕಡೆ ಅಂಥದ್ದು ಎಲ್ಲ ಮಾಡಿದ್ದಿರಲ್ಲ, ಅದನ್ನು ತಾವು ಮಾಡಬೇಕಾಗಿ ನಾವು ವಿನಂತಿ ಮಾಡ್ಕೊತೇನೆ. ಅದೇ ರೀತಿ ನೀರಾವರಿ ಬಗ್ಗೆ ಹೇಳಿದರೆ ನಮ್ಮ ಉತ್ತರ ಕರ್ನಾಟಕದಲ್ಲ, ಆದ್ರೆ ಮೇಕೆದಾಟಿನ ಪಿತಾಮಹರ ಇಲ್ಲೇ ಅದಾರ ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರು ಸೋನಿಯಾ ಗಾಂಧಿ ಅವ್ರನ್ನ ಕರೆಸಿದ್ರು. ಅದ್ರ ಸಂಬಂಧ ರಾಹುಲ್ ಗಾಂಧಿ ಅವ್ರನ್ನ ಕರೆದು ಪಾದಯಾತ್ರೆ ಮಾಡಿಸಿದ್ರು. ಆಮೇಲೆ ಅದ್ರ ಬಗ್ಗೆ ತಾವು ಹಗಲು ರಾತ್ರಿ ಅಡ್ಡಾಡಿದ್ರು. ಇವತ್ತು ಮೇಕೆದಾಟಿನ ಬಗ್ಗೆ ತಮಿಳುನಾಡಿನ ರಿಟ್ ಪಿಟಿಷನ್ ಏನಿತ್ತು ಅದನ್ನ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡೈತಿ. ಇವತ್ತು ಮೇಕೆದಾಟಿನ ಕೆಲಸ ಶುರು ಮಾಡ್ಬೋದು. ಮೇಕೆದಾಟಿನ ಬಗ್ಗೆ ಹೋರಾಟ ಮಾಡಿ ಓಟನ್ನು ತೆಗೆದುಕೊಂಡಂತ ಕಾಂಗ್ರೆಸ್ ಪಕ್ಷ ಮೇಕೆದಾಟಿನ ಬಗ್ಗೆ ಇನ್ನೂ ತನಕ ಯಾಕೆ ಕೆಲಸ ಶುರು ಮಾಡಿಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಲ್ಲಿ ತಮಿಳುನಾಡಲ್ಲಿ ಮಿತ್ರರು ಇಂಡಿ ಆಯ್ತೋ ಇಲ್ಲೋ ಗೊತ್ತಿಲ್ಲ ಅದಾಗ, ಅದು ಒಂದು ಅಲಯನ್ಸು, ಅದು ಇಂಡಿಯಾ ಅಲಯನ್ಸ್ದವರು ಅವ್ರೇನು ಸಿಟ್ಟಿಗೆ ಹೇಳ್ತಾರಂತೇಳಿ ನಮ್ಮ ಮಂತ್ರಿಗಳು ಇನ್ನೂ ಆ ಕೆಲಸ ಶುರು ಮಾಡಿಲ್ಲೋ ಏನೋ ಗೊತ್ತಿಲ್ಲ. ಅವ್ರಿಗೆ ನಾವು ವಿನಂತಿ ಮಾಡ್ಕೊತೀನಿ, ಬೇಗನೆ ಈ ಕೆಲಸ ಶುರು ಮಾಡ್ರಿ ಅಂತ ಈಲ್ಡ್ ಹೇಳ್ತೀನಿ. ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತಿದ್ದವರು, ಅಪೋಸಿಷನ್ ಲೀಡರ್ ಆಗಬೇಕು ಅಂತಿದ್ದವರು, ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮ ತಂದೆ ಜೊತೆ MLA ಇದ್ದೆ ನಾನು. ಈಗ ಮೊನ್ನೆ ತಾನೇ ಭಾಳ ಕಷ್ಟಪಟ್ಬಿಟ್ಟು ಏನೋ ಕೋರ್ಟ್ ಅವರು ನಮಗೆ ಜಜ್ಮೆಂಟ್ ಕೊಟ್ಟಿದ್ದಾರೆ. 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ, ಯಾರಿಗೆ? ಸೆಂಟ್ರಲ್ ಗೌರ್ಮೆಂಟ್ಗೆ, CWCಗೆ. ನೀವು ಹೊಸದಾಗಿ ಕ್ಲಿಯರೆನ್ಸ್ ಮಾಡಬೇಕು. ನಮಗೇನು ಇದಕ್ಕೆ ಅವಕಾಶ ಇಲ್ಲ. ನಮಗೆ ಸುಪ್ರೀಂ ಕೋರ್ಟ್ ಇನ್ವಾಲ್ವ್, ಇಟ್ ಈಸ್ ನಾಟ್ ಎ ಟೆಕ್ನಿಕಲ್ ಕಮಿಟಿ. ಏನಿದ್ರು ಸರ್ಕಾರನೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ನಿಮ್ಮೆಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ. CWC ಎಲ್ಲ ಅರ್ಜಿ ಎತ್ಕೊಂಡೋಗಿ ಹಾಕ್ತೀನಿ. ರಿವೈಸ್ಡ್ DPR ಕೂಡ ಸಲ್ಲಿಸ್ತಾ ಇದ್ದೀನಿ. ನೀವೆಲ್ಲ ಸೇರಿ ನೀವು ಮಾಡಿದ್ರೆ ಆದಷ್ಟು ಜಲ್ದಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡೋಂಥ ಸಂಕಲ್ಪ ಈ ತಾಯಿ ಕಾವೇರಿ ಕೊಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು. ಇಷ್ಟು ನಯ ವಿನಯ ಎಲ್ಲಿಂದ ಬಂತು ಸರ್ ನಿಮ್ಗೆ? ಎಲ್ಲ ನೀವೇ ಕೈ ಮುಗಿದು ಹಿಂಗೆಲ್ಲ ನಯ ವಿನಯ ಇದೇ ಡಿ.ಕೆ. ನಮ್ಮ ಕೇಂದ್ರದ ನೀರಾವರಿ ಮಂತ್ರಿಗಳು ಏನಿದ್ದಾರೆ, ವಾಟರ್ ರಿಸೋರ್ಸ್ ಮಿನಿಸ್ಟರ್ C.R. ಪಾಟೀಲ್, ಅವ್ರಿಗೆ ಬಹಳ ಆತ್ಮೀಯ ಸಂಬಂಧ ಡಿ.ಕೆ. ಶಿವಕುಮಾರ್ ಅವರು. ವಿನಂತಿ ಮಾಡ್ಕೊಂತೇನೆ, ಅದನ್ನ ನಮ್ಮ ಮೇಕೆದಾಟಿಗೆ ಕೂಡ ಸ್ವಲ್ಪ ಗಮನ ಕೊಡಿ. ಅದಕ್ಕಿಂತ ಜೊತೆ ಹೆಚ್ಚಾಗಿ ಆಯ್ತು, ಎಲ್ಲರಿಗೂ ಬೇಕು. ಕಾವೇರಿ ಬೇಕು, ಮಾದಾಯಿ ಬೇಕು, ಕೃಷ್ಣ ಬೇಕು. ಆದ್ರೆ ಅದಕ್ಕೆಲ್ಲ ಆಲ್ ಅವರ್ ಪ್ರಾಜೆಕ್ಟ್ ಇನ್ನೇನು ಇವೆಲ್ಲ ಟೆಂಪ್ರರಿ, ನಮ್ಮೆಲ್ಲರಿಗೂ ಬೇಕು. ಅಲ್ಟಿಮೇಟ್ಲಿ ನಾವೆಲ್ಲ ಫೈಟ್ ಮಾಡ್ತಾ ಇರೋದು ಯಾರಿಗೆ? ಜನರಿಗೋಸ್ಕರ. ಎಲ್ಲ ಸೇರಿ ಒಟ್ಟಿಗೆ ಮಾಡೋಣ. ಜತೆಗೂಡುವುದು ಆರಂಭ, ಜತೆಗೂಡಿ ಚರ್ಚಿಸುವುದು ಪ್ರಗತಿ, ಜತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಆದ್ರೆ ಇದಕ್ಕೆಲ್ಲ ಮೂಲ ಅಂತಂದ್ರೆ ದುಡ್ಡು ಬೇಕಲ್ಲ ಸರ್. ದುಡ್ಡು 1,50,000 ಕೋಟಿ ಕೊಡ್ತೇವೆ ಅಂತೇಳಿ ನೀವೇ ಹೇಳ್ತೀರಿ. ನೀವು ಮಾಡಿದ್ದ ಮಾಡಿ ಪ್ರಣಾಳಿಕೆ, ನಾನು ಅದ್ರ ಬಗ್ಗೆ 25 ನಿಮಿಷ ಆಯ್ತು, ಬೇಗ ಮುಗಿಸ್ಬೇಕು. ಆಯ್ತು ಸರ್. ನಿನ್ನೆ ನಾನು ನೋಡ್ತಾ ಇದ್ದೆ, 2.5 ಗಂಟೆ ನಮ್ಮ ಒಂದ್ ನಿಮಿಷ ಪ್ರತಿಪಕ್ಷ ನಾಯಕರು, ಮುಖ್ಯಮಂತ್ರಿ ನಮ್ಮ ವಿರೋಧ ಪಕ್ಷದ ಧುರೀಣರು ಮಾತಾಡಿದ್ರು ಅಷ್ಟೇ. ಅದಾದ ಮೇಲೆ ಕೃಷ್ಣಪ್ಪ ಅವ್ರು ಮಾತಾಡಿದ್ರು. ಎಷ್ಟು ಹೊತ್ತು ಮಾತಾಡಿದ್ರು ಅವರು 30 ನಿಮಿಷ ಮಾತಾಡಿದ್ರು. 1 ಗಂಟೆ ನಮ್ಮ ಶಿವಲಿಂಗೇಗೌಡರು ಮಾತಾಡಿದ್ರು, ವಿಜೇಂದ್ರ ಅವರು ಮಾತಾಡಿದ್ರು. ನಮ್ಮ ಉತ್ತರ ಕರ್ನಾಟಕದವರು ಜೊಲ್ಲೆ ಅವರು ಮಾತಾಡಿದ ಕೇವಲ 17 ನಿಮಿಷ. ಅವರೆಲ್ಲ ನಿಮ್ಮ ವಿಷಯವೇ ಅಲ್ಲ. ನಮ್ಗೆ ಉತ್ತರ ಕರ್ನಾಟಕದವ್ರಿಗೆ ಇಲ್ಲೂ ಕೂಡ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ ನೀವು. ಅನ್ಯಾಯ ಇಲ್ಲ, ಬೇಗ ಬೇಗ ಮಾತಾಡಿ. ಈಗ ಪ್ರಶ್ನೆ ಕೇಳಿದಕ್ಕೆ 45 ನಿಮಿಷ ಅದೇನೇ ಚರ್ಚೆ ಇತ್ತಲ್ಲ. ಈಗ ಇದು ವಿಷಯ ಡೈವರ್ಟ್ ಆಗುದು. ಬೇಗ ಬೇಗ ನಾನು ವಿಷಯ ಡೈವರ್ಟ್ ಮಾಡ್ತಾ ಇಲ್ಲ, ಕೇವಲ ಉತ್ತರ ಕರ್ನಾಟಕದ ವಿಷಯಗಳನ್ನ ಮಾತಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹೆಲ್ತ್ ಬಗ್ಗೆ ನಾವು ತಗೊಂಡಿವಿ ಅಂತಂದ್ರೆ, ನಮ್ಮ ಹುಬ್ಬಳ್ಳಿಯಲ್ಲಿ KMC ಇದೆ. KMC ತಮಗೂ ಕೂಡ ಗೊತ್ತು, ತಾವು ಕೂಡ ಅದನ್ನು ಆ ಡಿಪಾರ್ಟ್ಮೆಂಟ್ ಮೊದಲು ಹ್ಯಾಂಡಲ್ ಮಾಡಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ಅದೇ ರೀತಿ ನಮ್ಮ ಧಾರವಾಡದಲ್ಲಿ ಡಿಮಾನ್ಸ್ ಅಂತಿದೆ. ಅಂದ್ರೆ ನಮ್ಮ ಧಾರವಾಡ ಹುಚ್ಚರ ಆಸ್ಪತ್ರೆ ಅಂತ ಕರಿತೀವಿ ನಾವು ಧಾರವಾಡದಾಗ. ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಅದಕ್ಕೆ ಹುಚ್ಚರ ಆಸ್ಪತ್ರೆ ಅಂತ ಕರೀತಾರೆ. ಹುಬ್ಬಳ್ಳಿಯಲ್ಲಿ KMC ಐತಿ.
ಹುಬ್ಬಳ್ಳಿ KMCಯಲ್ಲಿ 2004 ಅಂತಿದೆ. ಅಂದ್ರೆ ನಮ್ಮ ಧಾರವಾಡ ಹುಚ್ಚರ ಆಸ್ಪತ್ರೆ ಅಂತ ಕರಿತೀವಿ ನಾವು ಧಾರವಾಡ. ಅದಕ್ಕೆ KMC ತಮಗೂ ಕೂಡ ಗೊತ್ತು, ತಾವು ಕೂಡ ಅದನ್ನ ಡಿಪಾರ್ಟ್ಮೆಂಟ್ ಮೊದಲ ಹ್ಯಾಂಡಲ್ ಮಾಡಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ಅದೇ ರೀತಿ ನಮ್ಮ ಧಾರವಾಡದಲ್ಲಿ ಡಿಮಾನ್ಸ್ ಅಂತಿದೆ. ಅಂದ್ರೆ ನಮ್ಮ ಧಾರವಾಡ ಹುಚ್ಚರ ಆಸ್ಪತ್ರೆ ಅಂತ ಕರಿತೀವಿ ನಾವು ಧಾರವಾಡ. ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಅದಕ್ಕೆ ಹುಚ್ಚರ ಆಸ್ಪತ್ರೆ ಅಂತ ಕರೀತಾರೆ. ಹುಬ್ಬಳ್ಳಿಯಲ್ಲಿ KMC ಐತಿ. ಹುಬ್ಬಳ್ಳಿ KMCಯಲ್ಲಿ 2412 ಬೆಡ್ಗಳದ. ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಬೆಡ್ಗಳಿರುವಂಥ ಹಾಸ್ಪಿಟ್ಲ್ ಯಾವ್ದಾರು ಇತ್ತಂದ್ರೆ ಅದು ಹುಬ್ಬಳ್ಳಿಯ KMC. ಹುಬ್ಬಳ್ಳಿಯ KMCಗೆ 24 ಕೋಟಿ ರೂಪಾಯಿ ಗುಳಿಗೆ, ಅಲ್ಲಿರುವಂಥ ಹಾಸಿಗೆ ಮೇಲಿನ ಬೆಡ್ಶೀಟು, ಅದಕ್ಕೆಲ್ಲದಕ್ಕೂ ದುಡ್ಡನ್ನು ಊಟ ಎಲ್ಲ ಕೂಡಿ ಸರ್ಕಾರ ಕೊಡ್ತೈತೆ. ಅದಕ್ಕಿಂತ 300 ಬೆಡ್ ಕಡಿಮೆ ಇರುವಂಥ ಬೆಂಗಳೂರು ಮೆಡಿಕಲ್ ಹಾಸ್ಪಿಟ್ಲ್ ಅದಕ್ಕೆ 75 ಕೋಟಿ ರೂಪಾಯಿ ಕೊಡ್ತಾರೆ. ಎಷ್ಟು ಅಧ್ಯಕ್ಷರೇ? 75 ಕೋಟಿ ರೂಪಾಯಿ. ನಾವು ಉತ್ತರ ಕರ್ನಾಟಕದವ್ರಿಗೆ 24 ಕೋಟಿ ರೂಪಾಯಿ, ಇವರಿಗೆ 75 ಕೋಟಿ ರೂಪಾಯಿ, ಅದಕ್ಕಿಂತ ಕಡಿಮೆ ಇರುವಂಥ ಬೆಡ್ ಇರುವಂಥದ್ದು. ಅದೇ ರೀತಿ ನಮ್ಮ ಬಳ್ಳಾರಿಗೂ ಕೂಡ ಕಡಿಮೆ 76 ಕೋಟಿ ರೂಪಾಯಿ. ಇದಕ್ಕೂ ಬೆಂಗಳೂರಿನ ಏನು ವಿಕ್ಟೋರಿಯಾ ಹಾಸ್ಪಿಟ್ಲ್ ಅಂತ ನಾವು ಅಂತೇವಿ, ಆ ಹಾಸ್ಪಿಟ್ಲಿಗೆ ಕೊಟ್ರೆ ಅಲ್ಲಿರುವಂಥ ಬೆಡ್ಗಳ ಸಂಖ್ಯೆ ಕೇವಲ 2142. ನಮ್ಮ KMCಯಲ್ಲಿರುವಂಥ ಬೆಡ್ಗಳ ಸಂಖ್ಯೆ 2404. ಇದು ನಮ್ಮಲ್ಲಿ ಇರುವಂಥ ನಮಗೆ ಮಾಡ್ತಿರುವಂಥ ತಾರತಮ್ಯ. ಬೆಂಗಳೂರಲ್ಲಿ ಈ ಪ್ರಣಾಳಿಕೆ ಪ್ರಕಾರ ಈಗ ಗುಲ್ಬರ್ಗದಲ್ಲಿ ಜಯದೇವ ಹಾಸ್ಪಿಟ್ಲ್ ಇದೆ. ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರು ಉತ್ತರ ಕರ್ನಾಟಕಕ್ಕೆ ಜಯದೇವ ಹಾಸ್ಪಿಟ್ಲಿಗೆ ದುಡ್ಡು ಕೊಟ್ಟರು. ಆದರೆ ಬೆಂಗಳೂರಲ್ಲಿ ಇವತ್ತು ಜಯದೇವ ಇದೆ, ವಿಕ್ಟೋರಿಯಾ ಇದೆ, ಬೋರಿಂಗ್ ಹಾಸ್ಪಿಟ್ಲ್ ಇದೆ, ಇನ್ಸ್ಟಿಟ್ಯೂಟ್ ಆಫ್ ನೆಫ್ರೋ ಯೂರಾಲಜಿ ಐತಿ, ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಐತಿ, ಬೇರೆ ಬೇರೆ ಕಿದ್ವಾಯಿ ಐತಿ, ಕ್ಯಾನ್ಸರ್ ಹಾಸ್ಪಿಟ್ಲ್ ಐತಿ. ಈ ರೀತಿ ಬೇರೆ 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 ಹಾಸ್ಪಿಟ್ಲ್ಗಳದಾವೆ. ನಮಗೆ ಉತ್ತರ ಕರ್ನಾಟಕಕ್ಕೆ ನೋಡಿದ್ರೆ ನಮ್ಗೆ ಜಯದೇವ ಹಾಸ್ಪಿಟ್ಲು ಇಲ್ಲೊಂದು ಗುಲ್ಬರ್ಗದಲ್ಲಿ ಬಿಟ್ಟು ಮತ್ತೆಲ್ಲೂ ಹಾಸ್ಪಿಟ್ಲ್ಗಳು ನಮಗೆ ಕೊಟ್ಟಿಲ್ಲ. ಇದು ನಮಗೆ ಆಗ್ತಿರುವಂಥ ಅನ್ಯಾಯ. ಇದ್ರ ನಂತರ ಈಗ ನೆಕ್ಸ್ಟ್ ಹಿಂದೆ ಅನ್ಯಾಯ ಆಗೈತಿ, ಅದನ್ನ ಮುಂದರ ಸರಿ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳು. ಯಾಕಂದ್ರೆ ಉತ್ತರ ಕರ್ನಾಟಕ ಇವರಿಗೆ ಜೀವದಾನ ಕೊಟ್ಟೈತಿ. ಬಾದಾಮಿಯಿಂದ ಅವ್ರು ಆರಿಸಿ ಬರಲಿಲ್ಲ ಅಂತಂದ್ರೆ ಅವ್ರದ್ದು ಪೊಲಿಟಿಕಲ್ ಲೈಫಿಗೆ ದೊಡ್ಡ ಸೆಟ್ಬ್ಯಾಕ್ ಆಗ್ತಿತ್ತು. ಇಂಥ ದೊಡ್ಡ ನಮ್ಮ ಉತ್ತರ ಕರ್ನಾಟಕದ ಮುಗ್ಧ ಜನ ಅವ್ರಿಗೇನು ಜೀವದಾನ ಕೊಟ್ಟಿದಾರ, ರಾಜಕೀಯ ಪುನರ್ಜನ್ಮ ಕೊಟ್ಟಿದಾರ, ಅದಕ್ಕೆ ತೀರಿಸ್ಬೇಕೋ ಬೇಡೋ. ಆದರೆ ಇಲ್ಲೇನು ಮಾಡ್ತಿದಾರಂತಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಎಂಡೋಕ್ರಿಯಾಲಜಿ, ಹೊಸ ಇನ್ಸ್ಟಿಟ್ಯೂಟು, ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾಗ್ತೈತಿ, ಅದರಲ್ಲಿ ಏನು ತೊಂದರೆ ಆಗ್ತಾವು, ಇದನ್ನು ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಡುವಂಥ ಇನ್ಸ್ಟಿಟ್ಯೂಟ್ ಆಫ್ ಎಂಡೋಕ್ರಿಯಾಲಜಿ ಬೆಂಗಳೂರಲ್ಲಿ ಐತೀಗ. ಹೊಸದಾಗಿ ಮತ್ತು ಮೈಸೂರಾಗ ಮಾಡ್ತಿದ್ದಾರೆ. ನಮಗೆ ಮೈಸೂರಾಗಿ ಮಾಡೋದ್ರ ಬಗ್ಗೆ ನಮ್ದೇನು ತೊಂದರೆ ಇಲ್ಲ. ನಮ್ಮ ಹುಬ್ಬಳ್ಳಿ, ಬಳ್ಳಾರಿ, ಗುಲ್ಬರ್ಗ ಈ ಭಾಗಗಳಿಗೆ ಯಾಕೆ ಮಾಡಬಾರ್ದು? ಇದನ್ನು ಮಾಡಬೇಕಲ್ಲ ಅಧ್ಯಕ್ಷರೇ. ಇವತ್ತು ಕ್ಯಾನ್ಸರ್, ಇಷ್ಟು ದೊಡ್ಡ ಪ್ರಮಾಣದ ಕ್ಯಾನ್ಸರ್ದ ಪೇಷಂಟ್ಗಳು ಎಲ್ಲ ಕಡೆ ಅದ. ನಮ್ಮಲ್ಲಿ ಕ್ಯಾನ್ಸರ್ದ ಹಾಸ್ಪಿಟ್ಲ್ ಇಲ್ಲ, ಅದ್ರ ಬಗ್ಗೆ ಸರ್ಕಾರದ ವಿಚಾರ ಇಲ್ಲ. ಇದನ್ನು ನಾನು ಮಾಡ್ರಿ ಅಂಥೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ತಮಗೆ ಗೊತ್ತೈತಿ ನಮ್ಮ ಧಾರವಾಡದಲ್ಲಿ ಒಂದು ಡಿಮಾನ್ಸ್ ಐತಿ, ಬೆಂಗಳೂರಲ್ಲಿ ನಿಮಾನ್ಸ್ ಐತಿ. ಧಾರವಾಡ ಡಿಮಾನ್ಸ್ ಶುರುವಾಗಿದ್ದು ಯಾವಾಗ? 1845ರಲ್ಲಿ ಶುರು ಆಯಿತು ನಮ್ಮ ಧಾರವಾಡದ ಡಿಮಾನ್ಸ್. ಧಾರವಾಡ ಲುನಾಟಿಕ್ ಅಸೈಲಮ್ ಅಂತೇಳಿ 1845ರಲ್ಲಿ ಬ್ರಿಟಿಷ್ ಸರ್ಕಾರದವ್ರು ಶುರು ಮಾಡಿದರು. ಬೆಂಗಳೂರಲ್ಲಿ ಶುರು ಮಾಡಿದ್ರು ದ ಬೆಂಗಳೂರು ಲುನಾಟಿಕ್ ಅಸೈಲಮ್ ಅಂತ. ಅದು 1847ರಲ್ಲಿ, ಅಂದ್ರೆ ನಮ್ಮ ಧಾರವಾಡದ ಹುಚ್ಚರ ಆಸ್ಪತ್ರೆ ಶುರುವಾಗಿ 2 ವರ್ಷದ ನಂತರ ಬೆಂಗಳೂರಲ್ಲಿ ಹುಚ್ಚರ ಆಸ್ಪತ್ರೆ ಶುರು ಆಯಿತು. ಇವತ್ತು ಬೆಂಗಳೂರಿನ ಹುಚ್ಚರ ಆಸ್ಪತ್ರೆಗೆ ಏನಂತ ಕರೀತಾರೆ? ನಿಮಾನ್ಸ್ ಅಂತ ಕರೀತಾರೆ. ಅಲ್ಲಿರುವಂಥ ಬಜೆಟ್ ಎಷ್ಟು? 8,200 ಕೋಟಿ ರೂಪಾಯಿ ಬಜೆಟ್. ನಮ್ಮ ಧಾರವಾಡದ ಡಿಮಾನ್ಸಿಗೆ ಇರುವಂಥ ಬಜೆಟ್ ಎಷ್ಟು? 22 ಕೋಟಿ ರೂಪಾಯಿ ಬಜೆಟ್. ನಮ್ಮ ಧಾರವಾಡದ ಆಸ್ಪತ್ರೆ ಹುಚ್ಚರ ಆಸ್ಪತ್ರೆಯಾಗೆ ಉಳಿತು, ಬೆಂಗಳೂರಿನ ಆಸ್ಪತ್ರೆ ನಿಮಾನ್ಸ್ ಆಗಿ ಹೋಯ್ತು. ಇವತ್ತು ದೊಡ್ಡ ಇನ್ಸ್ಟಿಟ್ಯೂಟ್ ಆಗಿ ಬೆಂಗಳೂರಿನ ನಿಮಾನ್ಸ್ ಬೆಳೆದೈತೆ. ನಮಗೆ ಯಾಕೆ ಇಲ್ಲಪ್ಪ ಈಗ ನಿಮಾನ್ಸದ ಇಲ್ಲಿ ಬ್ರಾಂಚು? ನಮಗೆ ಯಾಕೆ ನಿಮಾನ್ಸ್ ಟೈಪ್ ಫೆಸಿಲಿಟೀಸ್ ಇಲ್ಲಿ ಡೆವಲಪ್ಮೆಂಟ್ ಆಗಬಾರ್ದು ಹುಬ್ಬಳ್ಳಿಯಲ್ಲಿ? ಇದಾಗಬೇಕಲ್ಲ. ಇವರು ತಮ್ಮ ಪ್ರಣಾಳಿಕೆಯಲ್ಲಿ ಬರೆದಿದ್ದಾರೆ, ಅದ್ರ ಪ್ರಕಾರ ಮಾಡಲಿ. ಈ ಒತ್ತಾಯವನ್ನು ನಾನು
ಮಾನ್ಯ ಅಧ್ಯಕ್ಷರೇ, ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮಾಡೋಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ನಾವು ಇಂಡಸ್ಟ್ರಿ ತೊಗೊಂಡಿವಿ ಅಂತಂದ್ರೆ, ಇಂಡಸ್ಟ್ರಿ ತೊಗೊಂಡ್ರೆ ಇಲ್ಲಿ ಬರೆದಿದ್ರು ಸುಮಾರು ಈ ಭಾಗದ ಗಡಿ ಭಾಗದ ಇಂಡಸ್ಟ್ರಿಗಳನ್ನ ಡೆವಲಪ್ ಮಾಡೋಕ್ಕೆ 5,000 ಕೋಟಿ ರೂಪಾಯಿ ನಿಗದಿ ಮಾಡ್ತೇವೆ ಅಂತೇಳಿ. ಎಲ್ಲೈತಿ ಇದು 5,000 ಕೋಟಿ ರೂಪಾಯಿ? ಇಲ್ಲ. ಮೊನ್ನೆ ನಾನು ಪೇಪರ್ದಲ್ಲಿ ಸುಮಾರು ಒಂದು 2-3 ತಿಂಗಳಿಂದ ನಾನು ನೋಡ್ತಾ ಇದ್ದೆ, ಸೆಮಿ ಕಂಡಕ್ಟರ್ ಪಾರ್ಕ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಅಂತ. ಅದು ಎಲ್ಲಿ? ಕೋಲಾರದಲ್ಲಿ. ಈಗ ದೇವನಹಳ್ಳಿ ಏರ್ಪೋರ್ಟ್ ಮಾಡಿದ್ರು, ಅದನ್ನು ಆಂಧ್ರ ಬಾರ್ಡರ್ದಾಗ ಮಾಡಿದ್ರು. ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ್ರು, ಅದು ತಮಿಳ್ನಾಡು ಬಾರ್ಡರ್ದಾಗ ಮಾಡಿದ್ರು. ಅದಾದ್ಮೇಲೆ ನಮ್ದು ಪೂರ್ತಿ ಎಲೆಕ್ಟ್ರಾನಿಕ್ ಸಿಟಿ, ನಮ್ದು IT ಕಾರಿಡಾರ್ ಡೆವಲಪ್ ಆಗಿದ್ದು ಆಂಧ್ರ ಮತ್ತು ತಮಿಳ್ನಾಡಿನ ಬಾರ್ಡರ್ದಲ್ಲಿ. ಇವತ್ತು ಸೆಮಿ ಕಂಡಕ್ಟರ್ ಪಾರ್ಕ್ ಕೂಡ ನಮ್ಮ ಮಂತ್ರಿಗಳದಾರ, ಪ್ರಿಯಾಂಕ ಖರ್ಗೆ ಅವರು, ನಮ್ಮವರು, ನಮ್ಮ ಭಾಗದವರು. ಅವರಾದರೂ ಇದಕ್ಕೆ ಮತ್ತು ಶಕ್ತಿವಂತರು, ಅವರಾದರೂ ಕಾಳಜಿ ತಗೊಂಡು ಇದಕ್ಕೆ ಮಾಡಬೇಕು ಅಂತ ನಮ್ಮ ಅಪೇಕ್ಷೆ. ಸೆಮಿ ಕಂಡಕ್ಟರ್ ಹೊಸದಾಗಿ ಹಾರ್ಡ್ವೇರ್ ಇಂಡಸ್ಟ್ರಿ ನಮ್ಮಲ್ಲಿ ಬರಬೇಕಲ್ಲ. ನಾನು ಹೋದ ಸತ್ತೇನು ಕೂಡ ಹೇಳಿದ್ದೆ, ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲಿ ಉದ್ಯೋಗ ಮೇಳ ಮಾಡಿದ್ರೆ, ಬೆಂಗಳೂರಿಂದ ಉದ್ಯೋಗ ಮೇಳಕ್ಕೆ ಬಂದ್ರೆ ಜನ, ಅವ್ಗೆ ಕೇಳಿದ್ರೆ 50,000 ಜನ ಬೇಕು ನನಗೆ ರಿಕ್ರೂಟ್ಮೆಂಟಿಗೆ ಬೇಕಂತ ಹೇಳಿದ್ರೆ 50,000 ಜನ ರಿಕ್ರೂಟ್ಮೆಂಟಿಗೆ ನಾನು ತೊಗೊತೇನೆ ಅಂತ ಹೇಳಿ. ಎಲ್ಲಿಗಂತಂದ್ರೆ ಬೆಂಗಳೂರು ಹತ್ರ ಫ್ಯಾಕ್ಟ್ರಿಗೆ. ನಮ್ಮಲ್ಲಿ ನೀವು ಗೊತ್ತೈತಿ, ಒಂದು ಹುಡುಗಿಗೆ ನಾವು ನೌಕರಿ ಕೊಡ್ಸೋಕ್ಕಾಗೋದಿಲ್ಲ, ಅಂಥ ಪರಿಸ್ಥಿತಿ ಉತ್ತರ ಕರ್ನಾಟಕದ ಪರಿಸ್ಥಿತಿ ಐತಿ. ಆದ್ರೆ ಅಲ್ಲಿ 50,000 ಒಂದ ಫ್ಯಾಕ್ಟ್ರಿ ಒಳಗೆ ಎಂಪ್ಲಾಯ್ಮೆಂಟ್ ಕೊಡ್ತಿದ್ದಾರೆ, ನಮ್ಮಲ್ಲಿ ಕೊಡ್ತಾ ಇಲ್ಲ. ಇದಕ್ಕೈತಲ್ಲ ನಾನು ಮಾನ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ, ಇಂಡಸ್ಟ್ರಿ ಬಗ್ಗೆ ತಾವು ಗಮನವನ್ನು ಹರಿಸ್ರಿ. ಇಲ್ಲಿ FMCG ಕ್ಲಸ್ಟರ್ ನಮ್ಮ ಸರ್ಕಾರ ಇದ್ದಾಗ ಸ್ಯಾಂಕ್ಷನ್ ಮಾಡಿತ್ತು, ಬೊಮ್ಮಾಯಿಯವರು ಇದ್ದಾಗ. ಅದು FMCG ಕ್ಲಸ್ಟರ್ ಇನ್ನೂ ತನಕ ಟೇಕ್ ಆಫ್ ಆಗಲಿಲ್ಲ. ಸ್ಪೆಷಲ್ ಇನ್ಸೆಂಟಿವ್ ಝೋನ್ ನಮ್ಮ ಧಾರವಾಡ ಮತ್ತು ಬೆಳಗಾಮದ ನಡುವೆ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಝೋನ್ ಮಾಡಿದ್ದು. ಆ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಝೋನ್ ಟೇಕ್ ಆಫ್ ಆಗಿಲ್ಲ. ಅದೇ ರೀತಿ ಮುಂಬೈ ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್, ಇಲ್ಲೇ ಜಾಗ ಕೂಡ ಐಡೆಂಟಿಫೈ ಮಾಡಿದ್ದೇವೆ. ಇನ್ನೂ ಕೂಡ ಒಂದು ಇಂಡಸ್ಟ್ರಿ ಅಲ್ಲೇ ಬಂದಿಲ್ಲ. ನಮ್ಮ ಮಿತ್ರರಾದ ಪ್ರಿಯಾಂಕ ಖರ್ಗೆ ಅವರು ನಮ್ಮ ಹುಬ್ಬಳ್ಳಿಗೆ ಬಂದು ಪ್ರಾಮಿಸ್ ಮಾಡಿದ್ರು, ಅವರು ಪ್ಲಗ್ ಆ್ಯಂಡ್ ಪ್ಲೇ ಮಾಡುವಂಥ ಒಂದು ಹಾರ್ಡ್ವೇರ್ ಇಂಡಸ್ಟ್ರಿಯಲ್ ಪಾರ್ಕ್ ನಾನು ಮಾಡ್ತೇನೆ ಹುಬ್ಬಳ್ಳಿಯಲ್ಲಿ ಅಂತೇಳಿ. ಈಗ 2.5 ವರ್ಷ ಆಯಿತು, ಇನ್ನೂ ತನಕ ನಮ್ಮಲ್ಲಿ ಆ ಪ್ಲಗ್ ಆ್ಯಂಡ್ ಪ್ಲೇ ಇಂಡಸ್ಟ್ರಿಯಲ್ ಪಾರ್ಕ್ ಶುರುವಾಗಿಲ್ಲ. ಒಂದು ದೊಡ್ಡದು ITPL ಏನು ಬೆಂಗಳೂರಲ್ಲಿ ಇದೆ, ಆ ಟೈಪ್ ಒಂದು ಸುಮಾರು ಒಂದು 10 ಲಕ್ಷ ಸ್ಕ್ವೇರ್ ಫೀಟ್ 20 ಲಕ್ಷ ಸ್ಕ್ವೇರ್ ಫೀಟ್ ಒಂದು ದೊಡ್ಡ ಬಿಲ್ಡಿಂಗ್ ಮಾಡಿ ಅಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ತಯಾರು ಮಾಡಿ ಅವ್ರಿಗೆ ಇನ್ಸೆಂಟಿವ್ ಕೊಟ್ಟರೆ ಈ ಉತ್ತರ ಭಾಗಕ್ಕೆ ಕರ್ನಾಟಕಕ್ಕೆ ಯಾವ ಇಂಡಸ್ಟ್ರಿಗಳು ಬರ್ತಾವೆ. ಆ ರೀತಿ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ನಾವು ಕ್ರಿಯೇಟ್ ಮಾಡ್ದೆ, ಯಾವುದೇ ಸ್ಪೆಷಲ್ ಇನ್ಸೆಂಟಿವ್ಸ್ ಕೊಡಲೆ, ಯಾವುದೇ ರೀತಿಯ ಅವ್ರಿಗೆ ಬರಲಿಕ್ಕೆ ನಾವು ಆಕರ್ಷಣೆ ಮಾಡಲಿಲ್ಲ ಅಂತಂದ್ರೆ ಯಾರು ಉತ್ತರ ಕರ್ನಾಟಕಕ್ಕೆ ಬರ್ತಾರೆ? ಉಪನಾಯಕರೇ, ಯಾಕೆ ಬರಬೇಕು? ಯಾರು ಬರುವುದಿಲ್ಲ. ಇಫ್ ಯು ಕ್ಯಾನ್ ಈಲ್ಡ್ ಫಾರ್ ಎ ಮಿನಿಟ್. ಪ್ರಿಯಾಂಕ ಖರ್ಗೆ ಅವ್ರ ಮೇಲೆ ನಮ್ದು ಭಾಳ ಅಪೇಕ್ಷೆ ಇದೆ, ನಿರೀಕ್ಷೆ ಇದೆ. ಯಾಕಂದ್ರೆ ಅವರು ಭಾಳ ಇಂಟೆಲಿಜೆಂಟ್ ಮಿನಿಸ್ಟ್ರು, ತಿಳುವಳಿಕೆ ಇದ್ದವರು, ನಮ್ಮವರು, ಮತ್ತು ಮುಂದೆ ಉಪಮುಖ್ಯಮಂತ್ರಿ ಆಗುವಂಥವ್ರು. ಹಂಗಾಗಿ ಅವ್ರಿಂದ ನಮ್ಗೆ ಅಪೇಕ್ಷೆ ಭಾಳ ಐತಿ. ಉತ್ತರ ಕರ್ನಾಟಕ ಇಲ್ಲಿ ತನಕ ಸರಿ ಐತಿ, ಈಗ ಒಗ್ಗರಣೆ ಹಾಕ್ಲ. ಈಗ ಒಂದ್ ಕಡೆ ವೆಲ್ ವಿಷರು ಅಂತೀರಿ, ಇನ್ನೊಂದ್ ಕಡೆ ಹೀಗೂ ಮಾತಾಡ್ತೀರಿ. ಈಗ ನಾನು ಒಂದು ಅಂಕಿ ಸಂಖ್ಯೆ ತರಿಸ್ಕೊಂಡಿದ್ದೆ ಸರ್ಕಾರದಿಂದ. ಟೋಟಲು 3 ವರ್ಷದಲ್ಲಿ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕವನ್ನು ಕೂಡ ನಾನು ಕೂಡಿಸಿ ಎಷ್ಟು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗಿದಾವ ನಮಗೆ ಒಂದು ಸಂಖ್ಯೆ ಕೊಡ್ರಿ ಅಂತೇಳಿ ಸರ್ಕಾರದಿಂದ ಬಂದಂಥ ಇದು ಸಂಖ್ಯೆ, ಅಂಕಿ ಸಂಖ್ಯೆ. ಟೋಟಲ್ ಇಂಪ್ಲಿಮೆಂಟ್ ಆದಂಥ ಪ್ರಾಜೆಕ್ಟ್ಗಳು ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಈ ನಮ್ಮ ಉತ್ತರ ಕರ್ನಾಟಕ, ಕರಾವಳಿ, ಕಲ್ಯಾಣ ಕರ್ನಾಟಕ ಎಲ್ಲ ಕೂಡಿ 1891 ಲಕ್ಷ, ಅಂದ್ರೆ 1891 ಕೋಟಿ. ಕೇವಲ 1891 ಕೋಟಿ ರೂಪಾಯಿ ಪ್ರಾಜೆಕ್ಟ್ಸು ನಮ್ಮ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದಲ್ಲಿ ಕೂಡಿ ಕಳೆದ 3 ವರ್ಷದಲ್ಲಿ ಆಗಿದಾವೆ. ಇದು ಇವತ್ತಿನ ಪರಿಸ್ಥಿತಿ. ಕೇವಲ 1891 ಇದು, ಅದಕ್ಕೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿದ್ದು, ಹೊಸ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿದ್ದು ಕೇವಲ 580 ಸಂಖ್ಯೆ. ಇದು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಂಥ ಅಂಕಿ ಸಂಖ್ಯೆ. ಈ ಪರಿಸ್ಥಿತಿ ಇವತ್ತು ಉತ್ತರ ಕರ್ನಾಟಕದ್ದು ಇಂಡಸ್ಟ್ರಿ ಬಗ್ಗೆ ಐತಿ. ನಮ್ಮ ಬಳ್ಳಾರಿಯಲ್ಲಿ ಒಂದು ಆಧುನಿಕ ಪಾರ್ಕ್ ಮಾಡ್ತೇವೆ, ಅಪರೆಲ್ ಪಾರ್ಕ್ ಮಾಡ್ತೇವೆ, 5,000 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು. ಆ 5,000 ಕೋಟಿ ಯಾವುದೋ ಸುಳಿವನ್ನು ಕೂಡ ಬಳ್ಳಾರಿಗೆ ಇನ್ನೂ ತನಕ ಕೊಟ್ಟಿಲ್ಲ. ನಿಜವಾಗಿ ಅಪರೆಲ್ ಪಾರ್ಕ್ ಇನ್ನೊಂದು ಆಗಬೇಕಾಯಿದ್ದು ನಮ್ಮ ಮಾಲಿಂಗ್ಪುರ ರಬಕವಿ ಏರಿಯಾದಲ್ಲಿ.
ಎಲ್ಲ ನೇಕಾರ ಇರುವಂಥದ್ದು ಅಪ್ರಲ್ ರಿಲೇಟೆಡ್ ಇಂಡಸ್ಟ್ರಿ ಹಿಸ್ಟಾರಿಕಲಿ ಹಿಂದಿನ ಕಾಲದಿಂದ ಇದ್ದಿದ್ದು ನಮ್ಮ ಇಳಕಲ್ಲು ಮತ್ತು ಮಾಲಿಂಗ್ಪುರ ರಬ್ಕವಿಯಲ್ಲಿ. ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಆಗಲಿ ಅಪ್ರಲ್ದು, ಅದ್ರ ಬಗ್ಗೆ ಸರ್ಕಾರದ ಗಮನ ಸೆಳೆಸ್ಬೇಕು. ಅಲ್ಲಿ ಮಾಡಿದ್ರಂತಂದ್ರೆ ಇವತ್ತೇನು ಕೊಯಮತ್ತೂರು ಹತ್ತಿರ ಹೆಂಗೆ ಅಪರಲ್ ಪಾರ್ಕ್ ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ ಆಗೈತಿ, ಆ ರೀತಿ ಅಪರಲ್ ಪಾರ್ಕ್ ಇಲ್ಲಿ ನಮ್ಮನ್ನ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ಆಗ್ತೈತಿ. ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕು ಅಂತ ನಾನು ನೋಡ್ತಾ ಇದ್ದೇನೆ. ಇವತ್ತಿಲ್ಲೇ ನಮ್ಮ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಅವರು ಕೊಟ್ಟಂತ ಮಲ್ಕೊಂಡಾರ ರಾಮಲಿಂಗಾರೆಡ್ಡಿ ಅವರು ಯೋಚನೆ ಮಾಡ್ತಿದ್ದಾರೆ, ದೇಶದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇವತ್ತು ಅವ್ರದ್ದು ನಮ್ಮ ಪ್ರಣಾಳಿಕೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು KSRTCಗೆ ಸುಮಾರು 15,000 ಹೆಚ್ಚು ಬಸ್ಸುಗಳನ್ನು ಕೊಡ್ತೀವಿ ಅಂತ, 15,000 ಸಂಖ್ಯೆಯನ್ನು ಕೊಡ್ತೀವಿ ಬಸ್ಸುಗಳ ಸಂಖ್ಯೆ ಅಂತ ಹೇಳಿದ್ರು. ನಾನು ನೋಡ್ತಾ ಇದ್ದೆ ಎಷ್ಟು ಹೊಸ ಬಸ್ಸುಗಳನ್ನು ಕೊಟ್ಟಿದ್ದೀರಿ ನಮ್ಮ KSRTCಗೆ ಅಂತೇಳಿ. ನಮ್ಮ KSRTC ಇದ್ದಂಥ ಬಸ್ಸುಗಳಲ್ಲಿ 637 ಬಸ್ ಸ್ಕ್ರ್ಯಾಪ್ ಆಗಿದ್ವು ಈಗ ಲಾಸ್ಟ್ 3 ವರ್ಷದಲ್ಲಿ. ನೀವು ಹೊಸದು ಕೊಟ್ಟಿದ್ದು 867 ಬಸ್. ಅಂದರೆ ಎರಡು ಕೂಡಿ ಒಂದು 200 ಬಸ್, 200 ಚಿಲ್ಲರ ಬಸ್ ಹೊಸದಾಗಿ ಬಸ್ ಕೊಟ್ಟಿರಿ. ಇವತ್ತು ಶಕ್ತಿ ಯೋಜನೆ ಮಾಡೋದ್ರ ಮೂಲಕ ಜನರಿಗೆ ಇಷ್ಟು ಬಸ್ಸಿನ ಡಿಮಾಂಡ್ ಆಗಿದೆ. ನೀವು 15,000 ಬಸ್ಸು KSRTC ಕೊಡ್ತೇವೆ ಅಂದವರು ಬರೀ 200-250 ಬಸ್, ಇದ್ರಾಗೂ ಕೂಡ ಕೇಂದ್ರ ಸರ್ಕಾರದ ಸಹಾಯದಿಂದ ಬಂದಂಥ ಬಸ್ಸುಗಳಿವು. ಈಗ ಆದಂತರ ಹೆಂಗೆ ಬಸ್ಸು ಕೊಡ್ತೀವಿ ಅಂತ ಹೇಳಿರೋದು, ಈ ಸಲ ಮತ್ತೆ ಕೊಡ್ತೀವಿ. ಆಮೇಲೆ ಕಾರಣ ಏನು ಅಂದರೆ 19ರಿಂದ 23ವರೆಗೂ 4 ವರ್ಷದಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ, ಅದರಿಂದ ಈ ಗ್ಯಾಪ್ ಆಯಿತು. ಅಲ್ಲ ಸರ್, 2.5 ವರ್ಷ ಆಯ್ತು ಈಗ ಸರ್ಕಾರ ಅಧಿಕಾರಕ್ಕೆ ಬಂದು. ಇಲ್ಲಿ ತನಕ ನಾನೇನು ಬೇರೆದೇನು ಹೇಳ್ತಾ ಇಲ್ಲ, ಪ್ರಣಾಳಿಕೆ ಮೂಲಕ ನಾ ಹೇಳ್ತಾನೆ. ಪ್ರಣಾಳಿಕೆಯಲ್ಲಿ ಮಾಡಿದಂಥ ಪ್ರಾಮಿಸನ್ನು ನೀವು ಅದನ್ನು ನೆರವೇರಿಸ್ಕೊಡ್ರಿ ಜನರಿಗೆ ಅಂತೇಳಿ. ಇದಕ್ಕೆ ಒಂದು ಬರೀ 250 ಬಸ್ಸುಗಳು ಇಲ್ಲಿ ತನಕ ನೀವು ಕೊಟ್ಟಿರಿ. ಇದ್ರ ಬಗ್ಗೆ ತಾವು ಗಮನ ಹರಿಸ್ರಿ ಅಂಥೇಳಿ ನಾನು ಕೇಳ್ಕೊತಾ ಇದ್ದೇನೆ. ಅದ್ರ ನಂತರ ನಾನು ನೇರವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಬಗ್ಗೆ ನೀವೇನು ಪ್ರಾಮಿಸ್ ಮಾಡಿದ್ರಿ ಅದ್ರ ಬಗ್ಗೆ ನಾನು ಬರ್ತೇನೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಪ್ರತಿ ವರ್ಷ 5,000 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು. ಎಷ್ಟು ಮಾನ್ಯ ಅಧ್ಯಕ್ಷರು? 5,000 ಕೋಟಿ ರೂಪಾಯಿ. ಎಷ್ಟು ಕೊಟ್ಟರಿ ಇಲ್ಲಿ ತನಕ? ನಮ್ಮ ಇದರಲ್ಲಿ ಒಂದು ಅಂಕಿ ಸಂಖ್ಯೆ ನಾನು ಎಲ್ಲ ಸದನದ ಗಮನಕ್ಕೆ ತೆಗೆದುಕೊಂಡು ಬರಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ನಮ್ಮ ಪ್ರಜಾವಾಣಿಯಲ್ಲಿ ಕೊಟ್ಟರು 31,000 ಕೋಟಿ ಉತ್ತರ ಕರ್ನಾಟಕಕ್ಕೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಖರ್ಚಾಗೈತಿ 2008ರಿಂದ ಇಲ್ಲಿ ತನಕ. ಅಂದ್ರೆ ನಂಜುಂಡಪ್ಪ ವರದಿ ಪ್ರಕಾರ ಕೆಲವು ತಾಲೂಕುಗಳಿಗೆ ವಿಶೇಷ ಅನುದಾನ ಕೊಟ್ಟಿದ್ದು ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ KKRDB ಮೂಲಕ ದುಡ್ಡು ಕೊಟ್ಟಂಥದ್ದು ಎಲ್ಲದು ಕೂಡಿ 31,000 ಕೊಟ್ಟೈತಿ. 31,000 ಕೋಟಿ ಎಲ್ಲಿ ಹೋಯ್ತು? ಅದರ ಅಭಿವೃದ್ಧಿ ಯಾಕಾಗಿಲ್ಲ ಅಂಥೇಳಿ ಅದ್ರ ಬಗ್ಗೆ ನಮ್ಮ ಮಾನ್ಯ ವಿರೋಧ ಪಕ್ಷದ ಧುರೀಣರು ಕೂಡ ಮಾತಾಡಿದ್ರು. ಇಷ್ಟು ದುಡ್ಡು ಹೆಂಗೆ ಅಭಿವೃದ್ಧಿ ಆಗಿದೆ, ಎಲ್ಲಿ ಖರ್ಚಾಗೈತಿ, ಎಲ್ಲಿ ಕಾಂಟ್ರಾಕ್ಟರ್ ಹೋಗೈತಿ ಅದನ್ನು ವಿಚಾರ ಮಾಡ್ರಿ ಅಂತ. ಆದರೆ ಇದು 31,000 ಕೋಟಿ ಎಷ್ಟು ಅಮೌಂಟು? ನಾವು 2008ರಿಂದ 2025 ತನಕ ನಮ್ಮ ಕರ್ನಾಟಕ ರಾಜ್ಯದ ಬಜೆಟನ್ನು ಟೋಟಲ್ ಬಜೆಟ್ ಸೈಜ್ ನೋಡಿದ್ರೆ 35 ಲಕ್ಷ ಕೋಟಿಯ ಬಜೆಟ್ ಕರ್ನಾಟಕ ರಾಜ್ಯದ. 2008ರಿಂದ ಇಲ್ಲಿ ತನಕ ಅಂದಾಜು 35 ಲಕ್ಷ ಕೋಟಿ ಬಜೆಟ್. ಈ 35 ಲಕ್ಷ ಕೋಟಿ ಬಜೆಟ್ದಲ್ಲಿ 31,000 ಕೋಟಿ ರೂಪಾಯಿ ಈ ಉತ್ತರ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ರೆ 1%ಕಿಂತನೂ ಕಡಿಮೆ. ಮಾನ್ಯ ಅಧ್ಯಕ್ಷರೇ, 1%ಕಿಂತ ಕಡಿಮೆ ದುಡ್ಡು ಈ ಭಾಗಕ್ಕೆ ಕೊಟ್ಟೆ. ನಿಮ್ಗೆ ಇಷ್ಟು ದುಡ್ಡು ಕೊಟ್ಟೈತಿ, ಏನು ಅಭಿವೃದ್ಧಿ ಆಗ್ತೈತಿ? ಹೆಂಗೆ ಅಭಿವೃದ್ಧಿ ಆಗಕ್ಕೆ ಸಾಧ್ಯ? ಇಷ್ಟು ಕಡಿಮೆ ದುಡ್ಡದಲ್ಲಿ ಅಭಿವೃದ್ಧಿ ಆಗಕ್ಕೆ ಹೆಂಗೆ ಸಾಧ್ಯ? ಇದ್ರ ಬಗ್ಗೆ ಸರ್ಕಾರ ಗಮನದ ಲಕ್ಷ್ಯ ಕೊಡಬೇಕು. ನಮಗೈತಲ್ಲಿ ಕೊಡ್ತಿರುವಂಥ ದುಡ್ಡು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಹಿಂದುಳಿದೇವಲ್ಲ, ಅದನ್ನು ಮುಂದೆ ಬರ್ಬೇಕಂತಂದ್ರೆ ಭಾಳ ದೊಡ್ಡ ಪ್ರಮಾಣದ ಶಕ್ತಿ ಬೇಕಾಗ್ತದೆ. ಇವತ್ತೊಂದು ರೈಲ್ವೆ ಓಡ್ತಾ ಇರ್ಬೇಕಾದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಸ್ಪೀಡ್ ಹೆಚ್ಚು ಮಾಡ್ಕೊಳಕ್ಕೆ ಅದಕ್ಕೆ ಭಾಳ ಶಕ್ತಿ ಬೇಕಾಗೋದಿಲ್ಲ. ಆದರೆ ನಿಂತಂಥ ರೈಲ್ವೆ ಹೋಗ್ಬೇಕಂತಂದ್ರೆ ಅದಕ್ಕೆ ಭಾಳ ಶಕ್ತಿ ಬೇಕಾಗ್ತದೆ. ಆ ರೀತಿ ಇವತ್ತು ಉತ್ತರ ಕರ್ನಾಟಕದ ಈ ಭಾಗಗಳು ಭಾಳ ನಿಂತು ಬಿಟ್ಟಾವು. ಇವನು ಹೋಗ್ಬೇಕಂತಂದ್ರೆ ಭಾಳ ದೊಡ್ಡ ಪ್ರಮಾಣದ ಶಕ್ತಿ ಸರ್ಕಾರದಿಂದ ಬೇಕಾಗ್ತೈತಿ. ಹಾಗಾಗಿ ಇದು 31,000 ಕೋಟಿ ಏನೈತಿ, 1% ಆಫ್ ಅಧ್ಯಕ್ಷರೇ ಆದಂತ ಬಜೆಟ್ ಅಮೌಂಟ್ ಇಲ್ಲ ಸರ್. ಈಗ ಉಪನಾಯಕರು ಮಾತಾಡ್ತಾ ಇದ್ದಾರೆ, ಓಕೆ. ಕಲ್ಯಾಣ ಕರ್ನಾಟಕ ಬಗ್ಗೆ BJP ಅವರು ಅಷ್ಟೆಲ್ಲ ಮಾತಾಡ್ತಾ ಇದ್ರು. 371J
ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ ಅವರು. KKRDB ರಚನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ ಅವರು. ₹1 KKRDB ಆದಮೇಲೆ ₹1 ಅವ್ರು ಕೊಟ್ಟಿಲ್ಲ. 1500 ರೂಪಾಯಿ, 500 ರೂಪಾಯಿ ಕೊಟ್ಟಿದ್ದು ನಾವು, 3000 ಕೊಟ್ಟಿದ್ದು ನಾವು, 5000 ಕೋಟಿ ಮಾಡಿದ್ದು ನಾವು ಹಿಂಗೆ ಕೊಟ್ಟಿದ್ವಿ, ನೀವು ಇಷ್ಟು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನಾವು ಟೀಕೆಗೆ ಒಪ್ತೀವಿ. ನಮ್ಮ ಕಾಲದಲ್ಲಿ ನಾವು 1500 ಇರೋದನ್ನ 3000 ಮಾಡಿದಿರಿ, ನೀವೇನು ಮಾಡಿದ್ದೀರಾ ಅಂತ ಕೇಳಿದ್ರೆ ಆ ಟೀಕೆಗೆ ಒಪ್ತೀವಿ. ಈ 30,000 ಕೋಟಿನಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೀವಿ ಅಧ್ಯಕ್ಷರೇ. ಅಂಗನವಾಡಿಯಿಂದ ಹಿಡ್ಕೊಂಡು ಏರ್ಪೋರ್ಟ್ ಅನ್ನ ನಾವು ಮಾಡಿದ್ದೇವೆ. ಅದೆಲ್ಲ ತಾವು ಹೇಳ್ಬೇಕಲ್ಲ. ನೀವು ಕೊಟ್ಟಿದ್ದು ಶೂನ್ಯ. 371 ಏನೇ ಆಗಿಲ್ಲ. 1 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳನ್ನು ನಾವು ಕೊಟ್ಟಿದ್ದೇವೆ ಸರ್ಕಾರದಲ್ಲಿ. ಇವ್ರೇನು ಮಾಡಿದ್ದಾರೆ? ಹೋದ ಬಾರಿ ಅಧ್ಯಕ್ಷರೇ ಸುಮಾರು 1,000 ಮೆಡಿಕಲ್ ಸೀಟ್ಗಳು ಸಿಕ್ಕಿವೆ ನಮಗೆ. ಅದು ಯಾರಿಂದ ಆಗಿದ್ದು? ಇವಾಗ ನೀವು ಕಂಪ್ಯಾರಿಟಿವ್ಲಿ ಕೊಟ್ಟರೆ ನಾವು ಕೇಳಕ್ಕೆ ತಯಾರಿರ್ತೀವಿ. ಆದರೆ ನೀವೇನು ಮಾಡಿಲ್ಲ ಅಂದರೆ ನೀವೇನು ಮಾಡಿದ್ರೆ ಅದನ್ನು ಹೇಳಬೇಕಲ್ಲ. 371 ತಿರಸ್ಕಾರ ಮಾಡಿದ್ದು ನೀವು. ಈಗ ಸರ್ಕಾರ ಉತ್ತರ ಕೊಡಬೇಕಾದ್ರೆ ಈಗ KKRDB ಹಗರಣ ಮಾಡಿದ್ದು ಇವರು. ನಮ್ಮ ಟೈಮ್ ನೀವು ತಗೊಂಡು ಆಮೇಲೆ ಈಗ ನಿಮ್ ಬಗ್ಗೆ ಒಳ್ಳೇದ್ ಮಾತಾಡಿದ್ರೆ ನಿಮ್ ಕನ್ನಡಿ ಹಿಡಿದ್ರೆ ಸರಿ ಇಲ್ಲ ಅಂತೀರಿ ನನಗೆ. ನಾ ಏನ್ ಮಾಡ್ಲಿ? ಬಗ್ಗೆ ಒಳ್ಳೇದ ಮಾತಾಡತ್ತೀನಿ. 2008ರಿಂದ ಇಲ್ಲಿ ತನಕ ಯಡಿಯೂರಪ್ಪ ಅವರಿದ್ದಾಗ ಮಾಡಿದ್ವಿ, ಬೊಮ್ಮಾಯಿ ಅವರಿದ್ದಾಗ ಹಿಂಗ್ ಮಾಡಿದ್ವಿ, ಸಿದ್ದರಾಮಯ್ಯ ಅವ್ರು ಬಂದ್ಮೇಲೆ ಹಿಂಗ್ ಮಾಡಿದ್ರು ಅಂತ ಹೇಳಿದ್ರೆ ಓಕೆ. ಏರ್ಪೋರ್ಟ್ ಮಾಡಿಸಿದ್ ನಾವು, ESIC ಜಿಮ್ಸ್ ಮಾಡಿಸಿದ್ ನಾವು, ಕಿದ್ವಾಯ್ ಮಾಡಿಸಿದ್ ನಾವು, ಜಯದೇವ ಮಾಡಿಸಿದ್ ನಾವು ಅಂದ್ರು ಏನ್ ಮಾಡಿರಿ ಅಂತ ಕೇಳ್ತಾರೆ. ಜಯದೇವ ಮಾಡಿದ್ದು ನಮ್ಮ ಸರ್ಕಾರದಲ್ಲಿ. ಯಾರು ಹೇಳಿದ್ದು ಸರ್? ಸಿದ್ದರಾಮಯ್ಯ ಅವ್ರು ಫಸ್ಟ್ ಟೈಮ್ ಇದ್ದಾಗ ಆಗಿದ್ದು. ಅಧ್ಯಕ್ಷರೇ ಯಾರು ಮಾತಾಡಕ್ ನಿಂತಿರ್ತಾರೆ ಅವ್ರ ಕಡೆ ಕ್ಯಾಮ್ರಾ ಫೋಕಸ್. ನ್ಯಾಷನಲ್ ಹೈವೇ ಮಾಡಿಸಿದ್ ನಾವು, ಸ್ಟೇಟ್ ಹೈವೇ ಮಾಡಿದ್ ನಾವು. ಎಲ್ಲದಕ್ಕೂ ನೀವು ಹೇಳಿ. ಉಪನಾಯಕರೇ, ಹೇಳೋ ಶಕ್ತಿ ಇದ್ರು ಕೇಳೋ ಶಕ್ತಿನೂ ಇರ್ಬೇಕು. ಹೇಳಿ ನೀವು ಹಿಂಗ್ ಮಾಡಿರಿ, ನಮ್ಗಿಂತ ಜಾಸ್ತಿ ಮಾಡಿರಿ ಅಂತ ಹೇಳಿದ್ರೆ ನಾನು ಒಪ್ತೀನಿ. ನೀವು ಉತ್ತರದಾಗ ಕೊಡೋದು. ನಾ ಈಲ್ಡಾಗಿಲ್ಲ, ಉತ್ತರದಾಗ ಕೊಡ್ತೇನೆ. ನಾನು ಆಗಲೇ ಈಲ್ಡಾಗಿದ್ದೆ, ಈಗ ಈಲ್ಡಾಗಿಲ್ಲ. ಈಗ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 5,000 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು ಪ್ರತಿ ವರ್ಷನೂ. ಎಷ್ಟು ಕಳೆದ 3 ವರ್ಷದಿಂದ ಯಾವ ವರ್ಷ 5,000 ಕೋಟಿ ಕೊಟ್ಟಿದ್ದಾರೆ, ಬಿಡುಗಡೆ ಆಗಿದೆ ಆಕ್ಚುಲಿ ಅನ್ನೋದು ಸರ್ಕಾರ ತನ್ನ ಉತ್ತರದಲ್ಲಿ ಹೇಳಿ. ಸ್ಯಾಂಕ್ಷನ್ ಮಾಡೋದು ಬೇರೆ, ಎಷ್ಟು ಬಿಡುಗಡೆ ಆಗಿ ಎಷ್ಟು ಖರ್ಚಾಗಿದೆ ಅದು ಬೇಕಲ್ಲ. ಅದ್ರ ಜೊತೆ ಕಲ್ಯಾಣ ಕರ್ನಾಟಕದ 41 ವಿಧಾನಸಭಾ ಕ್ಷೇತ್ರಗಳಲ್ಲಿ 100 PUC ಮತ್ತು ಮಹಿಳಾ ಕಾಲೇಜ್ ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿದ್ರು. ಹೊಸದಾಗಿ ಕಾಲೇಜ್ 100 PUC ಮತ್ತು 100 ಮಹಿಳಾ ಪದವಿ ಕಾಲೇಜುಗಳನ್ನು ಮಾಡ್ತೇವೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ಏನ್ ಮಾಡಿದ್ರು? ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ 1 ಕೋಟಿ ರೂಪಾಯಿ ಅನುದಾನ ಕೊಡ್ತೇವೆ ಅಂತ ಹೇಳಿದ್ರು. ಅದೇನಾಗಿದೆ? ಇದು ಪ್ರಣಾಳಿಕೆಯಲ್ಲಿ ಇದ್ದಂಥದ್ದು. 2 ವರ್ಷದಾಗ 2,500 ಹೊಸ ಏನೇನು ಶಿಕ್ಷಕರು ಖಾಲಿ ಅದಾರ ಎಲ್ಲ ಶಿಕ್ಷಕರನ್ನ ಭರ್ತಿ ಮಾಡ್ತೀವಿ ಅಂತ ಕಲ್ಯಾಣ ಕರ್ನಾಟಕದಲ್ಲಿ ಹೇಳಿದ್ರು. ಅದ್ರ ಬಗ್ಗೆ ನಾನು ಈಲ್ಡ್ ಆಗ್ತಾ ಇಲ್ಲ. ಸರ್ಕಾರ ಉತ್ತರದಲ್ಲಿ ಕೊಡ್ಲಿ. ಅದೇ ರೀತಿ ನಾವು ಕಿತ್ತೂರು ಕರ್ನಾಟಕದ ಬಗ್ಗೆ ಹೇಳ್ತಾ ಇದಾರಲ್ಲ, ನಾನು ಈಲ್ಡ್ ಆಗ್ತಾ ಇಲ್ಲ. ಸುಳ್ಳು ಹೇಳ್ದಂಗೆ ಇಲ್ಲ, ನೀವು ಸುಳ್ಳು ನಾಯಕರು ಉಪನಾಯಕರು ಈಗ ಕಿತ್ತೂರು ಕರ್ನಾಟಕದ ಬಗ್ಗೆ ಮಾನ್ಯ ಅಧ್ಯಕ್ಷ ಕೂಡ ಪ್ರಾರಂಭ ಮಾಡಿದವಲ್ಲ ಯಡಿಯೂರಪ್ಪ. ಅಲ್ಲ, ಅವರು ಎಲ್ಲರೂ ಕುತ್ಕೊಂಡ್ರಿ. ಅಲ್ಲ ಅವ್ರು ಹೇಳ್ತಾ ಇರೋದು ನಾನು ಕರ್ನಾಟಕ ಪ್ರಾರಂಭ ಮಾಡಿದವರು ಯಡಿಯೂರಪ್ಪ ಅವರೇ. ನೀವೆಲ್ಲಿ ಕೊಟ್ಟಿದ್ದೀರಿ? ನೀವು ಅನ್ಕೊಂಡಂಗೆ ಈಗ ಕಿತ್ತೂರು ಕರ್ನಾಟಕದ ಬಗ್ಗೆ ಮಾನ್ಯ ಉಪಾಧ್ಯಕ್ಷರೇ, ಕಿತ್ತೂರು ಕರ್ನಾಟಕದ ಬಗ್ಗೆ ನಾವು ಬಂದಿವಂತಂದ್ರೆ ನಮ್ಮ ಸರ್ಕಾರ ಇದ್ದಾಗ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಅನೌನ್ಸ್ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳಾದ ಆಗಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು. ಇವರು ತಮ್ಮ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರದವರು ಹೇಳಿದ್ರು
ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆ ಮಾಡಿ 5,000 ಕೋಟಿ ರೂಪಾಯಿ ಮೀಸಲು ಇಡ್ತೇವೆ ಅಂತ ಹೇಳಿದ್ರು ವರ್ಷ. ಎಲ್ಲೈತಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ? ಎಲ್ಲೈತಿ? 1 ರೂಪಾಯಿ ಇದ್ರ ಸಂಬಂಧ ಏನಾದ್ರು ತೆಗೆದಿಟ್ಟಾರ? ಏನಾಗೈತಿ? ಈ ಪ್ರಶ್ನೆಯನ್ನು ನಾನು ಸರ್ಕಾರಕ್ಕೆ ಕೇಳಕ್ ಬಿಡ್ತೇನೆ. ಇದು ನಾನು ಹೇಳಿದ್ದಲ್ಲ, ಇವರು ಇದರಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದ್ದು 5,000 ಕೋಟಿ ರೂಪಾಯಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡ್ತೇವೆ ಅಂತ ಹೇಳಿ. ಇದು ಯಾವುದೇ ರೀತಿಯ ಕೆಲಸ ಆಗಿಲ್ಲ. ಕಾರವಾರ ಬಂದರಿಗೆ ಸಂಪರ್ಕ ಕಲ್ಪಿಸುವಂತ ಎಲ್ಲ ಜಿಲ್ಲೆಗೂ ಕೂಡ ನಾವು ಒಳ್ಳೆ ರಸ್ತೆ ಮಾಡ್ತೇವೆ ಅಂತ ಹೇಳಿದ್ರು. ಮೊನ್ನೆ ನಾನು ಶಿರ್ಸಿಗೆ ಹೋಗ್ಬೇಕಾಯ್ತು. ಶಿರ್ಸಿ ಮೂಲಕ ಕಾರವಾರಕ್ಕೆ ಹೋಗ್ಬೇಕಂದ್ರೆ ಅದು ಶಿರ್ಸಿ ಹುಬ್ಬಳ್ಳಿ ಶಿರ್ಸಿ ರಸ್ತೆ ಹೋಗೋಂಗನೇ ಇಲ್ಲ. ಆ ರೀತಿ ಪರಿಸ್ಥಿತಿ. ಮೇನ್ ರಸ್ತೆಗಳ ಪರಿಸ್ಥಿತಿ ಇವತ್ತು ಈ ಟೈಪ್ ಐತಿ. ಈ ರಸ್ತೆಗಳ ಬಗ್ಗೆ ದಯಮಾಡಿ ಗಮನ ಕೊಡ್ರಿ ಅಂತ ಹೇಳಿ ನಾನು ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಹುಬ್ಬಳ್ಳಿಯಲ್ಲಿ ಗಂಗೂಬಾಯಿ ಹಾನಗಲ್ ಗುರುಕುಲ ಆಯ್ತು. ತಮಗೆಲ್ಲರಿಗೂ ಗೊತ್ತಿರುವಂಗ ಗಂಗೂಬಾಯಿ ಹಾನಗಲ್ ಅವರು ಇಡೀ ದೇಶ ಕಂಡಂತ ಮಹಾನ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಸಂಗೀತಗಾರ. ಅವ್ರದ್ದು ಗುರುಕುಲ ಈ ಸರ್ಕಾರ ಬಂದ ಮೇಲೆ ಬಂದ್ ಮಾಡ್ತು. ಒಂದು ಸಣ್ಣ ಗುರುಕುಲ, ಅದಕ್ಕೆ ಎಷ್ಟು ಬಾಳೆನ್ ದುಡ್ಡು ಬೇಕಾಗಿಲ್ಲ. ಆದ್ರೆ ಇದು ಮೈಸೂರು ಕರ್ನಾಟಕದಲ್ಲಿ ಇತ್ತಂದ್ರೆ ಇದು ಬಂದ್ ಆಗ್ತಿತ್ತು. ನಮ್ಮ ಮಾನ್ಯ ಅಧ್ಯಕ್ಷರೇ, 3 ವರ್ಷ ಆಯ್ತು. ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಹಗಲಲ್ಲಿ ಮೇಲಿನ ಮೇಲೆ ಆ ವಿಷಯ ಎತ್ತಾರ. ನಾವು ಮೇಲಿನ ಮೇಲೆ ಇದನ್ನ ವಿಷಯ ಹೇಳ್ತಾ ಇದ್ದೇವೆ. ಇನ್ನೂ ತನಕ ಗಂಗೂಬಾಯಿ ಹಾನಗಲ್ ಗುರುಕುಲ ಶುರುವಾಗಿಲ್ಲ. ನಮ್ಮ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ಗೆ ಸರ್ಕಾರ ಐತಲ್ಲ, ಪಗಾರ ಎಲ್ಲ ಕಾರ್ಪೊರೇಷನ್ಗಳಿಗೆ ನೌಕರರ ಪಗಾರ ಮತ್ತು ಪೆನ್ಷನ್ನು ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಕೊಡಬೇಕಂತ ಕೊಡ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರ ಮೊನ್ನೊಂದು ಡಿಸಿಷನ್ ತೆಗೆದುಕೊಂಡಿತ್ತು ಹೋದ ವರ್ಷ, ನಾವೆಲ್ಲರದು ಪಗಾರ ಸರ್ಕಾರಿ ನೌಕರ ಪಗಾರಕ್ಕೂ ಏರಿಸ್ತೇವೆ ಅಂಥೇಳಿ. ಸರ್ಕಾರಿ ನೌಕರ ಪಗಾರ ಏರಿಸಿದ ಮೇಲೆ ನಮ್ಮ ಹುಬ್ಬಳ್ಳಿ ಧಾರವಾಡದ ಸಂಬಂಧ ಏನು ತೆಗೆದಿಟ್ಟಿದ್ರು ಅದು ಅಮೌಂಟು, ಅದು ನವೆಂಬರ್ದಲ್ಲೇನೆ ಖಾಲಿಯಾಗಿ ಹೋಗ್ಬಿಡ್ತು. ನವೆಂಬರ್ದಕ್ಕೆಲ್ಲ ಖಾಲಿ ಆದ್ಮೇಲೆ ಮುಂದಿನ ತಿಂಗಳದ ಪಗಾರ ಕೊಡಬೇಕಲ್ಲ ಸರ್ಕಾರ, ಅದನ್ನು ಕೊಡಲಿಲ್ಲ. ಅದನ್ನು ಕೂಡ ನಮ್ಮ ಆ ಕಾರ್ಪೊರೇಷನಿಂದ ರೆಗ್ಯುಲರ್ ಟ್ಯಾಕ್ಸ್ ಅಮೌಂಟ್ದಿಂದ ನಾವು ಹೊಂದಿಸುವಂಥ ಪರಿಸ್ಥಿತಿ ಬಂತು. ಈ ರೀತಿಯ ಅನ್ಯಾಯ ನಮಗೆ ಹುಬ್ಬಳ್ಳಿ ಧಾರವಾಡಕ್ಕಾಗಲಿ, ಬಳ್ಳಾರಿಗಾಗಲಿ, ಗುಲ್ಬರ್ಗಕ್ಕಾಗಲಿ, ಬೆಳಗಾಮಕ್ಕಾಗಲಿ ಸರ್ಕಾರದಿಂದ ಆಗ್ತಾ ಇದೆ. 24/7 ನಮ್ಮಲ್ಲಿ ನಡೆದಿದೆ. ಅದು ಕೆಲಸ ಅದು ಯಾವಾಗ ಮುಗಿತಿತ್ತೋ ಸರ್ಕಾರಕ್ಕೆ ಗೊತ್ತು. ನಾನು ನೋಡ್ತಾ ಇದ್ದೆ ಜೋಗ್ ಫಾಲ್ಸ್ದಲ್ಲಿ, ಈ ಜೋಗ್ ಫಾಲ್ಸಿಗೆ 150 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿತ್ತು. ಆ 150 ಕೋಟಿ ರೂಪಾಯಿ ಜೋಗ್ ಫಾಲ್ಸಿಗೆ ಎಲ್ಲ ಇತ್ತು ಏನು? ಜೋಗ್ ಫಾಲ್ಸ್ ದಯವಿಟ್ಟು ಸರ್ಕಾರ ಉತ್ತರ ಕೊಡ್ಬೇಕಾದ್ರೆ ಕೊಡಿ. ಯಾದಗಿರಿಯಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಮಾಡ್ತೇವೆ ಅಂತ ಹೇಳಿದ್ವಿ, ಅದನ್ನ ಜೋಗ್ ಫಾಲ್ಸ್ ಬಗ್ಗೆ ಮಾತಾಡಿದಾರೆ. ಅದನ್ನ ಮಾಡ್ತಾ ಇಲ್ಲ. ಪಾಪ ನಮ್ಮ ಯಾದಗಿರಿಯ ಶಾಸಕರ ಕಂದಕೂರ್ ಅವರು ಅವ್ರ ಮನಸ್ಸಿಗೆ ಬೇಜಾರಾಗಿ, ನಾನು ಸರ್ಕಾರದಿಂದ ನೀರು ತಗೊಳ್ಳೋದಿಲ್ಲ, ಊಟನೂ ಮಾಡೋದಿಲ್ಲ, ಸರ್ಕಾರದ ರೂಮು ಬೇಡ ಅಂಥೇಳಿ, ಈಗ ನಾ ಇಲ್ಲಿ ಬಂದಾಗ ನೀರು ಕುಡಿತೀರಿ, ನನ್ನ ಪಕ್ಕದಲ್ಲೇ ಬಂದು ಕುಂತಿದ್ರು. ಬಾಯಿ ಒಣದಂಗಾಗಿತ್ತು, ನೀರು ಕುಡಿತೀರಿ ಅಂದ್ರೆ ಇಲ್ಲ, ನಾನು ಸರ್ಕಾರದ ನೀರು ಕುಡಿದಿಲ್ಲ, ನನ್ನ ಮನಸ್ಸಿಗೆ ನೋವಾಗೈತಿ, ನನಗೆ ನಮ್ಮ ಸರ್ಕಾರದಿಂದ ಡೆವಲಪ್ಮೆಂಟ್ ಆಗಿಲ್ಲ ಅಂತೇಳಿ ಕಂದಕೂರ್ ಅವ್ರು ಹೇಳ್ತಾ ಇದ್ರು. ಈ ರೀತಿ ಊಟ ಮನ್ಲಿಂದ ನೀರು ಕುಡಿಯತ್ತಿಲ್ಲ. ಅಧ್ಯಕ್ಷರೇ, ಊಟ ಮನ್ಲಿಂದ ತರ್ಸ್ಕೊಂಡ್ ಮಾಡ್ತೀರಿ. ನೀರೇ ಕುಡಿಯಲಾಗಿರೋರು ಊಟ ಮಾಡೋದಿಲ್ಲ ಪ್ರಶ್ನೆ ಬರ್ತಾ ಅಧ್ಯಕ್ಷರೇ. ಮಾನ್ಯ ಉಪಾಧ್ಯಕ್ಷರೇ, ಇದೊಂದು ಅಂಕಿ ಸಂಖ್ಯೆ ನಾವೆಲ್ಲರೂ ಲಕ್ಷ್ಯ ಕೊಡ್ಬೇಕಾಯ್ತು. ತಾವು ಕೂಡ SC ಸಮಾಜದಿಂದ ಬಂದವರು. ನಮ್ಮ SC ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಸ್ಕೀಮ್ ಐತಿ. ವಿದ್ಯಾರ್ಥಿಗಳು ಯಾರಾದರೂ ಫಾರಿನ್ಗೆ ಹೋಗ್ಬೇಕಂತಂದ್ರೆ ಆ ವಿದ್ಯಾರ್ಥಿಗಳಿಗೆ ಫಾರಿನ್ಗೆ ಹೋಗಕ್ಕೆ SC ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ದುಡ್ಡು ಕೊಡ್ತೈತಿ. ಲಾಸ್ಟ್ ಇಯರ್ 210 ಕೋಟಿ ರೂಪಾಯಿ ಫಾರಿನ್ಗೆ ಹೋಗಕ್ಕೆ ದುಡ್ಡು ಸರ್ಕಾರ ಕೊಟ್ಟೈತಿ ವಿದ್ಯಾರ್ಥಿಗಳಿಗೆ. ಈ 210 ಕೋಟಿ ರೂಪಾಯಿ ಕೊಟ್ಟಂತ ದುಡ್ಡದಲ್ಲಿ ಬೆಂಗಳೂರಿಗೆ ಎಷ್ಟು ಹೋಗಿರ್ಬೋದು ಅಧ್ಯಕ್ಷರೇ? 190 ಕೋಟಿ ರೂಪಾಯಿ ಬೆಂಗಳೂರಿನ ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. ಆ ಬೆಂಗಳೂರಲ್ಲಿ ತಗೊಂಡಂತ ವಿದ್ಯಾರ್ಥಿಗಳು ನನಗನ್ಸಿದ ಮಟ್ಟಿಗೆ ಎಲ್ಲ ಈ IAS ಆಫೀಸರ್ಗಳು ಮಕ್ಕಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು ಮಕ್ಕಳು ಅವರ ತಗೊಂಡಿರ್ತಾರೆ. ನಮಗೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಕರಾವಳಿ, ಮಧ್ಯ ಕರ್ನಾಟಕ ಇದೆಲ್ಲದಕ್ಕೂ ಕೂಡಿ 20 ಕೋಟಿ ರೂಪಾಯಿ ಅಷ್ಟೆ. ಈ ರೀತಿಯ ಅನ್ಯಾಯ ನಮ್ಮ ಉತ್ತರ ಕರ್ನಾಟಕಕ್ಕೆ ಹಾಕಿತ್ತು. SCP ಫಂಡ್ದಲ್ಲಿ ಕೂಡ, ಹೈಯರ್ ಎಜುಕೇಷನ್ ಫಂಡ್, ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಅಧ್ಯಕ್ಷರೇ. ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೇರೆ ಬೇರೆ ರೀತಿಯ ನಮ್ಮ ನಿಪ್ಪಾಣಿ ಚಪ್ಪಲ್ ಐತಿ.
ನಿಪ್ಪಾಣಿಯಲ್ಲಿ ನಾವು ಚಪ್ಪಲ್, ಯಾರಿಗೂ ನಿಪ್ಪಾಣಿ ಹೋಗಿ ಚಪ್ಪಲ್ ಅಂತ ಗೊತ್ತಿಲ್ಲ, ಅದು ಕೊಲ್ಲಾಪುರ ಚಪ್ಪಲ್ ಅಂತ ಫೇಮಸ್ ಆಗೈತೆ. ನಮ್ಮ ಇಳಕಲ್ದಾಗ ಸಾರಿ ಐತಿ, ಅದನ್ನ ನಾವು ಪ್ರಸಿದ್ಧ ಮಾಡುವಂಥ ಕೆಲಸ ಆಗ್ಬೇಕಾಗೈತಿ. ಇಟ್ನಾಳದಲ್ಲಿ ನಿಪ್ಪಾಣಿ ಅತಣಿ ಚಪ್ಪಲ್, ಇಟ್ನಾಳದಲ್ಲಿ ತೊಟ್ಲ ಮಾಡ್ತಾರೆ, ಇಷ್ಟು ಚಂದ ತೊಟ್ಲ ಮಾಡ್ತಾರೆ ಇಟ್ನಾಳದ್ದು. ಇವತ್ತು ಚನ್ನಪಟ್ಟಣದ ಬೊಂಬೆ ಜಗತ್ ಪ್ರಸಿದ್ಧ ಆಗೈತಿ. ಅದೇ ರೀತಿ ಕೆಲಸ ಮಾಡುವಂಥ ಇಟ್ನಾಳದ ತೊಟ್ಟಲುಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅದೇ ರೀತಿ ಬಿಜಾಪುರದ ಕೌದಿ, ಎಷ್ಟು ಕೌದಿ ಇವತ್ತೈತಲ್ಲ ರಾಜಸ್ಥಾನದಾಗದು ಎಲ್ಲ, ಅದನ್ನ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದೊಂದು ಕೌದಿಗೆ 20-25 ಸಾವಿರ ರೂಪಾಯಿ ಇಟ್ಟು ಮಾರ್ತಾರೆ ಬ್ರ್ಯಾಂಡ್ ಮಾಡಿ. ಅಂಥದ್ದು ನಮ್ಮ ಬಿಜಾಪುರದ ಕೌದಿ ಇವತ್ತು ಯಾರಿಗೂ ಗೊತ್ತಿಲ್ಲ. ಆ ರೀತಿ ಪರಿಸ್ಥಿತಿ ಆಗೈತಿ. ಇದ್ರ ಬಗ್ಗೆ ಎಲ್ಲ ಸರ್ಕಾರ ಗಮನ ಹರಿಸುವಂಥ ಅವಶ್ಯಕತೆ ಇದೆ. ಇವತ್ತು ನಮ್ಮ ಈ ಸುವರ್ಣಸೌಧದಲ್ಲಿ 23 ಆಫೀಸು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಸರ್ಕಾರದ ಆಫೀಸ್ಗಳು. ನನಗೇನು ಅನಿಸಿಲ್ಲ ಒಂದು ಆಫೀಸ್ ಕೂಡ ಇಲ್ಲೇ ಶಿಫ್ಟ್ ಆಗೈತೆ ಅಂಥೇಳಿ. ಇದೆಲ್ಲ ಏನಂತಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಇರುವಂಥ ದಿವ್ಯ ನಿರ್ಲಕ್ಷ್ಯ. ಮಾನ್ಯ ಅಧ್ಯಕ್ಷರೇ, ನಾವು ಏನು ನಾನು ಒಂದು ಭಾಳ ವಿಷಯ ತಗೊಳ್ಳೋದಿಲ್ಲ, ಯಾಕಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಟೈಮ್ ಆಗಿದೆ. ನಾನು ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಬಗ್ಗೆ ನೋಡ್ತಾ ಇದ್ದೆ. ಇದು ನಮ್ಮ ಪ್ರಣಾಳಿಕೆಯಲ್ಲಿ ನಾರಾಯಣ ಗುರು ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ ವರ್ಷಕ್ಕೆ 500 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು. ನಾನು ನಮ್ಮ ಈಡಿಗ ಸಮಾಜದ ನಾಯಕರಿಗೆ ಕೇಳಿದೆ, ಏನು ನಾರಾಯಣ ಗುರು ಅಭಿವೃದ್ಧಿ ನಿಗಮಕ್ಕೆ ಏನಾದರೂ 1 ರೂಪಾಯಿ ಏನಾರ ಕೊಟ್ಟಾರನ ಸರ್ಕಾರ ಅಂತೇಳಿ. 1 ರೂಪಾಯಿ ಕೂಡ ಸರ್ಕಾರ ಕೊಟ್ಟಿಲ್ಲ ನಾರಾಯಣ ಗುರು ಅಭಿವೃದ್ಧಿ ನಿಗಮಕ್ಕೆ. 1 ರೂಪಾಯಿ ಕೂಡ ಕೊಟ್ಟಿಲ್ಲ. ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತೀನಿ, ಇದು ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಬಗ್ಗೆ ಇದು ಮಾಡ್ರಂತ. ಇದು ನಾನು ಪ್ರಣಾಳಿಕೆಯನ್ನು ಓದ್ತಾ ಇದ್ದೆ ಮಾನ್ಯ ಅಧ್ಯಕ್ಷರೇ. ಈ ಪ್ರಣಾಳಿಕೆಯಲ್ಲಿ ಮೇಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಫೋಟೋ ಐತಿ, ಮಾನ್ಯ ಉಪಮುಖ್ಯಮಂತ್ರಿಗಳ ಫೋಟೋ ಐತಿ, ಕೆಳಗೆ ಹರಿಪ್ರಸಾದ್ ಅವ್ರ ಫೋಟೋ, ಆಮೇಲೆ ಪರಮೇಶ್ವರ್ ಫೋಟೋ, MB ಪಾಟೀಲ್ರ ಫೋಟೋ ಐತಿ, ಮೇಲೆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರ ಪಕ್ಷ ಫೋಟೋ ಐತಿ, ಖರ್ಗೆ ಸಾಹೇಬ್ರು ಹಿಡ್ಕೊಂಡು. ಅದ್ರ ಒಳಗೆ ನಾವು ಓದ್ಕೊಂತ ಹೋದೆ ಏನಂಥೇಳಿ. ಅದ್ರ ಒಳಗೆ ಅವರು ಮೆನ್ಷನ್ ಮಾಡಿದಾರ, ನಮ್ಮ ಮುತ್ಸದ್ದಿ ಹಾಗೂ ಸಾರ್ವಜನಿಕ ಜೀವನದಲ್ಲಿ ತಮ್ಮನ್ನು ಸಂಪೂರ್ಣ ತೊಡಗಿಸಿಕೊಂಡಿರುವ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ. ಇದು ಇಡೀ ಭಾರತೀಯರಲ್ಲಿ, ಅದರಲ್ಲೂ ತಮ್ಮ ಆಳವಾದ ಅನುಭವ ಮತ್ತು ದೂರದೃಷ್ಟಿಯಿಂದ ಕರ್ನಾಟಕಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಹೆಮ್ಮೆ ಅಂತೇಳಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಬರೆದಿದ್ದಾರೆ. ಅದಾದ ನಂತರ ನಾನು ಮತ್ತೆ ಓದ್ಕೊಂತ ಹೋದೆ, ಮತ್ತೆ ಯಾರ್ಯಾರ ಬಗ್ಗೆ ಏನು ಬರ್ದಾರಂತೇಳಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅತ್ಯಂತ ಕ್ರಿಯಾಶೀಲ, ಸದಾ ಉತ್ಸಾಹಿ, ಸಂಘಟನಾ ಚತುರ ಮತ್ತು ದಣಿವರಿದ ನಾಯಕ ಶ್ರೀ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಸದಾ ಜನಪರ ಕಾಳಜಿಯ ದೂರದೃಷ್ಟಿಯುಳ್ಳ ಅತ್ಯಂತ ದಕ್ಷ, ಸೂಕ್ಷ್ಮ, ಸಂವೇದಿ ಆಡಳಿತಗಾರರ ನೇತೃತ್ವದಲ್ಲಿ ಖ್ಯಾತ ಜನಮುಖಿ ನಾಯಕ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದಾರೆ ಅಂತೆಲ್ಲ ಬರೆದಿದ್ದರು. ನಾನು ಸಿದ್ದರಾಮಯ್ಯ ಸಾಹೇಬ್ರ ಹೆಸರು ಎಲ್ಲರ ಐತನಂತೆ ನೋಡಾತಿದ್ದೆ ಇದ್ರಾಗ ಪ್ರಣಾಳಿಕೆ ಅವ್ರು ಎಲ್ಲೂ ಇಲ್ಲ. ಆದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಎಷ್ಟು ಶಾಣೆ ಅಂತಂದ್ರೆ ಇದ್ರಾಗ ಫ್ರಂಟ್ ಪೇಜ್ದಾಗ ಯಾರ್ದಾರ ಹರಿಪ್ರಸಾದ್ ಅವ್ರು ಹೋದ್ರಿ ಇಲ್ಲಿಂದ, ಸುರ್ಜೇವಾಲಾ ಅವರು ಹೋಗ್ಯಾರ, ಮತ್ತೆ ಯಾರ್ಯಾರು ಹೋಗ್ತಾರೋ ಗೊತ್ತಿಲ್ಲ ಇದ್ರಾಗ. ಈ ರೀತಿ ಒಂದು ಪ್ರಣಾಳಿಕೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಏನೈತಿ ಅದನ್ನ ನಾನು ನೋಡ್ತಾ ಇದ್ದೇನೆ. ನಮ್ಮ ಉತ್ತರ ಕರ್ನಾಟಕ ಸಂಬಂಧಪಟ್ಟದ ವಿಷಯ ಅಲ್ಲ. ಯಾರ ಫೋಟೋ ಅದನ್ನು ಬಿಜೆಪಿ ಅವ್ರು ಹೇಳ್ತಾರೆ. ಈಗ ಯಾರ ಫೋಟೋ ಮೇಲಿರ್ಬೇಕು, ಯಾರ ಫೋಟೋ ಕೆಳಗಿರ್ಬೇಕು, ಅವ್ರ ಕಿರು ಪರಿಚಯ ಏನಿರ್ಬೇಕು ಅದನ್ನು ಇವರೇ ಹೇಳ್ಬೇಕು. ಏನಿದು ಚರ್ಚೆಗೆ ಏನ್ ಸಂಬಂಧ ಅರವಿಂದ್ ಅವರೇ? ಅಲ್ಲ ಏನೇನ ಕರ್ನಾಟಕ ಕೃಷ್ಣ ಯಾಕ ಇಲ್ಲ ಉತ್ತರ ಕರ್ನಾಟಕ ಹೆಂಗ್ ಮೇಕೆತ್ಬೇಕು ಬಗ್ಗೆ ಮಾತಾಡ್ರಿ. ಟೀಕೆ ಮಾಡದೆ ಮುರಳಿ ಮನೋಹರ್ ಜೋಶಿ ಅವರಿಗೂ ಹಾರಿಸ್ಬಿಟ್ಟಾರ, ಮೋದಿ ಅಷ್ಟೇ. ಅಮಿತ್ ಶಾನು ಇಲ್ಲ. ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಮಾತಾಡ್ರಪ್ಪ. ಕಾಂಗ್ರೆಸ್ ಟೀಕೆ ಮಾಡೋದ್ರ ನಿಮ್ಮ ಹಣೆಬರ ಕಳೆದೋತಲ್ಲ, ನಿಮ್ಮ ಹಣೆಬರ ಕಳೆದೋತು. ಬರೀ ಉತ್ತರ ಕರ್ನಾಟಕ ಹೆಂಗ್ ಅಭಿವೃದ್ಧಿ ಮಾಡ್ಬೇಕು ಸಲಹೆ ಸೂಚನೆ ಕೊಡ್ರಿ ಸರ್ಕಾರಕ್ಕೆ ಅಂದ್ರೆ ನೀವು ಬರೀ ಕಾಂಗ್ರೆಸ್ ಟೀಕೆ ಮಾಡೋದ್ರೆ ನಿಮ್ಮ ಹಣೆಬರ ಕಳ್ಕೊಂಡ್ರಿ. ಮಾನ್ಯ ಮುಗ್ದೇ ಹೋತ್ ಎಲ್ಲಾರ್ದು. ನಾ ಕನ್ಕ್ಲೂಡ್ ಮಾಡ್ತೇನೆ. ಬಹಳ ಜನ ಇದಾರೆ ಮಾತಾಡೋರು. ಕನ್ಕ್ಲೂಡ್ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ನಾವು ಉತ್ತರ ಕರ್ನಾಟಕ ಜನ ಏನ್ ಪ್ರಶ್ನೆ ಕೇಳ್ತೀವಿ, ನಮ್ಮ ಪ್ರಶ್ನೆಗಳು ಬಹಳ. ಮಾನ್ಯ ಅಧ್ಯಕ್ಷರು, ನಮ್ಮ ಉತ್ತರ ಕರ್ನಾಟಕದ ಜನ ಕೇಳ್ತಿರುವಂತ ಪ್ರಶ್ನೆಗಳು ಬಹಳ ಸರಳ.
ನಮಗೆ ಕೈಗಾರಿಕೆಗಳು ಯಾಕೆ ಬರಲಿಲ್ಲ, ಯಾಕೆ ಬರ್ತಾ ಇಲ್ಲ, ನಮ್ಮ ಯುವಕರಿಗೆ ಯುವತಿಯರಿಗೆ ಉದ್ಯೋಗಗಳು ಯಾಕೆ ಸಿಗ್ತಾ ಇಲ್ಲ, ನಮ್ಮ ಜಿಲ್ಲೆಗಳು ಯಾಕೆ ಹಿಂದುಳಿದ ಪಟ್ಟಿಯಲ್ಲಿ ಉಳಿದಾವು, ಎಲ್ಲ ಇನ್ವೆಸ್ಟ್ಮೆಂಟು ದಕ್ಷಿಣ ಕರ್ನಾಟಕಕ್ಕೆ ಯಾಕೆ ಹೋಗ್ತೈತೆ, ನಮ್ಮ ನೀರಾವರಿ ಯೋಜನೆಗಳು ಯಾಕೆ ಪೂರ್ತಿಗೊಳ್ತಾ ಇಲ್ಲ, ಆರೋಗ್ಯ ಚಿಕಿತ್ಸೆಗೆ ನಾವು ಇನ್ನೂ ತನಕ ಬೆಂಗಳೂರಿಗೆ ಯಾಕೆ ಹೋಗ್ಬೇಕಾಗುತ್ತದೆ, ನಾವೇನು ಮಲ್ತಾಯಿ ಮಕ್ಕಳ, ನಾವೇನು ಕುಂತಿ ಮಕ್ಕಳ, ನಮಗೆ ಯಾಕೆ ನ್ಯಾಯ ಇಲ್ಲ, ನಮಗೆ ಯಾವಾಗ ನ್ಯಾಯ ಸಿಗ್ತೈತಿ? ಇದು ನಮ್ಮ ಪ್ರಶ್ನೆಗಳ ಮಾನ್ಯ ಅಧ್ಯಕ್ಷರೇ. ಪ್ರತಿಯೊಂದು ಬಾರಿ ಇಲ್ಲಿ ಅಧಿವೇಶನ ನಡೆದಾಗ ಕೂಡ ಭಾಳ ಅಪೇಕ್ಷೆ ಇಟ್ಕೊಂಡು ನಾವೆಲ್ಲ ಬರ್ತೇವೆ. ನಾವು ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕ ಜನ ಅಪೇಕ್ಷೆಯಿಂದ ಸರ್ಕಾರದ ಕಡೆ ನೋಡ್ತಿರ್ತಾರೆ. ಹಾಗಾಗಿ ಸರ್ಕಾರ ಕಣ್ಣು ತೆಗೆಯುವಂಥದ್ದು, ದೊಡ್ಡ ಪ್ರಮಾಣದ ಕಣ್ಣು ತೆಗೆಯುವಂಥ ಅವಶ್ಯಕತೆ ಇದೆ. ಏನದು 1% ಕಡಿಮೆ ಅಮೌಂಟು ನಮ್ಮ ಉತ್ತರ ಕರ್ನಾಟಕಕ್ಕೆ ಕೊಟ್ಟು ನಾವೇನೋ ಕೊಟ್ಟೇವೆ ಅಂತೇಳಿ ತಪ್ಪು ಕಲ್ಪನೆಯಲ್ಲಿ ಅದರ ಆ ಕಲ್ಪನೆ ಸರ್ಕಾರದ ಕಲ್ಪನೆ ಹೋಗುವಂಥ ಅವಶ್ಯಕತೆ ಇದೆ. ಈ ಸರ್ಕಾರ ಕುಂತಿರುವಂಥ ಉತ್ತರ ಕರ್ನಾಟಕದ ಇಂಜಿನ್ ಚಾಲೂ ಆಗ್ಬೇಕಂದ್ರೆ ಭಾಳ ದೊಡ್ಡ ಪ್ರಮಾಣದ ಶಕ್ತಿ ಸರ್ಕಾರದಿಂದ ವಿನಿಯೋಗ ಆಗಬೇಕಾಗಿದೆ ಅಂಥೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಂಡು, ಉತ್ತರ ಕರ್ನಾಟಕದ ಈ ಏನು ಚರ್ಚೆಗಳು ಹಿಂದಾಗಿದ್ದಾವೆ ಅಥವಾ ಇವತ್ತಿಗೂ ಕೂಡ ಈ ಅಧಿವೇಶನದಲ್ಲಿ ಕೂಡ ಏನು ಆಗ್ತಿದ್ದಾವೆ, ಇದರದೆಲ್ಲಾರ್ದು ಒಂದು ಕನ್ಸಾಲಿಡೇಟೆಡ್ ಒಂದು ಲಿಸ್ಟನ್ನು ಮಾಡಿ ಆ ಕನ್ಸಾಲಿಡೇಟೆಡ್ ಲಿಸ್ಟ್ ಪ್ರಕಾರ ಯಾವುದು ಆಗಿದಾವ ಅಥವಾ ಮುಂದೆ ಏನೋ ಆಗಬೇಕಾಗಿದ್ದು ಅದಕ್ಕೆ ಬೇಕಾದಂಥ ಪ್ಲಾನ್ ಆಫ್ ಆ್ಯಕ್ಷನನ್ನು ಕೂಡ ತಾವು ಮಾಡಿರಿ ಅಂಥೇಳಿ ವಿನಂತಿ ಮಾಡಿಕೊಂಡು ನನ್ನ ಉತ್ತರ ಕರ್ನಾಟಕದ ಬಗ್ಗೆ ನನ್ನ ಚರ್ಚೆಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದನೆಗಳನ್ನು ಹೇಳಿ ನಾನು ಮಾತು ಈಗ